ನಮಸ್ಕಾರ ವೀಕ್ಷಕರೇ, ದಸರಾ ವಿಶೇಷ ಬೊಂಬೆಗಳ ಬೊಂಬಾಟ್ ಲೋಕಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ, ಕಚೇರಿಗಳಲ್ಲಿ ನವರಾತ್ರಿ ಹಬ್ಬವನ್ನ ಆಚರಣೆ ಮಾಡೋದನ್ನ ನೋಡ್ತಾ ಇರ್ತೀವಿ, ಹಾಗೆ ಆಚರಣೆ ಮಾಡ್ತಾನೂ ಕೂಡ ಇರ್ತೀವಿ. ಆದರೆ ಶಾಲೆಯಲ್ಲಿ ಅದು ಕೂಡ ಚಿಕ್ಕ ಚಿಕ್ಕ ಮಕ್ಕಳು ನವರಾತ್ರಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಒಂದು ರೀತಿ ಸಂತೋಷ ಆಗುತ್ತೆ, ಊಹಿಸೋದಕ್ಕೂ ಕೂಡ ಅಸಾಧ್ಯ ಅಂತ ಅನ್ಸುತ್ತೆ. ನಮಸ್ತೆ ಸರ್. ವೀಕ್ಷಕರೇ, ಇವರು ಶ್ರೀ ಶ್ಯಾಮ್ ಸುಂದರ್ ಶರ್ಮಾ, ಈ ಶಾಲೆಯ ಸಂಸ್ಥಾಪಕರು. ಸರ್, ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಜನಶ್ರೀಯ ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ಸಪ್ತಮಿ ದಿನ, ಶಾರದಾ ಪೂಜೆಯನ್ನು ಮಾಡತಕ್ಕಂಥ ದಿನ. ನಮ್ಮ ಶಾಲೆಯಲ್ಲಿ ಅನೇಕ ವರ್ಷಗಳಿಂದ ಪ್ರತಿ ವರ್ಷವೂ ಕೂಡ ಗೊಂಬೆಗಳನ್ನು ಜೋಡಿಸ್ತಕ್ಕಂಥ ಸಂಪ್ರದಾಯ ಇದೆ. ಯಾವುದಾದ್ರೂ ಒಂದು ವಿಷಯವನ್ನು ಅಂದರೆ ಥೀಮನ್ನು ಆರಿಸ್ಕೊಂಡು ಬೇರೆ ಬೇರೆ ಕೊಠಡಿಗಳಲ್ಲಿ ಗೊಂಬೆಗಳನ್ನು ಜೋಡಿಸಿ ನಾವು ಈ ಒಂದು ಹಬ್ಬದ ಆಚರಣೆ ಮಾಡ್ತೇವೆ. ಈಗ ನಾವಿರ್ತಕ್ಕಂಥದ್ದು ಮುಖ್ಯವಾಗಿ ಸಂಪ್ರದಾಯಬದ್ಧವಾಗಿ ಜೋಡಿಸಿರ್ತಕ್ಕಂಥ ಗೊಂಬೆಗಳನ್ನು ನೀವಿಲ್ಲಿ ಕಾಣಬಹುದು. ಈ ಗೊಂಬೆಗಳ ಪರಿಚಯನ ಮಾಡ್ಕೊಳ್ಳೋಣ. ಸರ್, ಪರಿಚಯ ನಾನು ಮಾಡಿಸ್ಕೊಳ್ತೀನಿ. ವೀಕ್ಷಕರು ಕೂಡ ಸಾಕಷ್ಟು ಕುತೂಹಲದಿಂದ ಕಾಯ್ತಿದ್ದಾರೆ. ಸಂತೋಷ. ಎಷ್ಟು ವರ್ಷದಿಂದ ಈ ಒಂದು ದಸರಾವನ್ನ ಆಚರಣೆ ಮಾಡ್ತಾ ಬರ್ತಾ ಇದ್ರಿ? ಈ ಶಾಲೆ ಸ್ಥಾಪನೆಯಾಗಿ 6 ವರ್ಷ ಆಯ್ತು. 6 ವರ್ಷಗಳಿಂದಲೂ ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷ 9 ದಿನನೂ ಕೂಡ ಈ ಆಚರಣೆ ಇದೆ. ಹೌದು ಹೌದು ಹೌದು. ಹಾಗಾದ್ರೆ ನಮ್ಗೆ ಪ್ರತಿಯೊಂದರ ಬಗ್ಗೆ ಪರಿಚಯ ಮಾಡಿಕೊಡಿ ಸರ್. ನಾನು ಆಗ್ಲೇ ಹೇಳಿದಾಗೆ ಈ ಒಂದು ಕೊಠಡಿನಲ್ಲಿ ಸಂಪ್ರದಾಯಬದ್ಧವಾಗಿ ಗೊಂಬೆಗಳನ್ನ ಜೋಡಿಸ್ತಾ ಇದ್ದೀವಿ. ನಿಜ ಹೇಳ್ಬೇಕಂದ್ರೆ ನಮ್ಮ ಇಡೀ ಶಾಲೆನೇ ಒಂದು ಮ್ಯೂಸಿಯಂ, ಯಾವಾಗಲೂ ಇರ್ತಕ್ಕಂಥ ಒಂದು ದೃಶ್ಯ ಕಾವ್ಯ ಇದು. ಇದರಲ್ಲಿ ಬೇಕಾದಷ್ಟು ಮರಗಿಡಗಳಿದೆ, ಅಪರೂಪವಾಗಿರ್ತಕ್ಕಂಥ ಬಯೋಡೈವರ್ಸಿಟಿ ಪಾರ್ಕ್ ಇದೆ, ಒಳ್ಳೆಯ ಸಂಗ್ರಹಗಳಿದೆ. ಉದಾಹರಣೆಗೆ ಜಿಯೋಲಜಿಕಲ್ ಪಾರ್ಕ್ ಇದೆ, ಪಳೆಯುಳಿಕೆಗಳ ಪಾರ್ಕ್ ಇದೆ, ಸೈನ್ಸ್ ಪಾರ್ಕ್ ಇದೆ. ಹೀಗೆ ಅಪರೂಪದ ವಸ್ತುಗಳ ಒಂದು ಭಂಡಾರ ಇದೆ, ಮ್ಯೂಸಿಯಂಗಳಿದೆ. ಇವೆಲ್ಲರ ಒಂದು ತುಣುಕನ್ನ ನಾವು ಇಲ್ಲಿ ಕಾಣಬಹುದು. ವೀಕ್ಷಕರೇ, ಈಗ ಶ್ಯಾಮ್ ಸುಂದರ್ ಸರ್ ಅವರು ಈ ಒಂದು ಶಾಲೆಯಲ್ಲಿ ಏನೆಲ್ಲ ಕಲಾತ್ಮಕವಾಗಿ ಇಡಲಾಗಿದೆ, ಎಷ್ಟು ವರ್ಷಗಳಿಂದ ಈ ಸಂಗ್ರಹವನ್ನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಸರ್, ಸಾಕಷ್ಟು ಗೊಂಬೆಗಳನ್ನ ಇಟ್ಟಿದ್ದೀರಾ, ಜೊತೆಗೆ ಬೇರೆ ಬೇರೆ ವಸ್ತುಗಳು ಕೂಡ ಇಲ್ಲಿ ನಾವು ಕಾಣಬಹುದು. ಸೊ ಅದನ್ನ ವಿವರಿಸಿ, ಹೇಗೆ, ಏನಕ್ಕೋಸ್ಕರ ನೀವು ಇದನ್ನ ಇಟ್ಟಿದ್ದೀರಾ? ಈಗ ನಮ್ಮ ಶಾಲೆಯಲ್ಲಿ ಯಾವಾಗಲೂ ಕೂಡ ಒಂದು ವಸ್ತು ಪ್ರದರ್ಶನ ನಡೀತಾನೆ ಇರ್ತದೆ. ಪರ್ಮನೆಂಟ್ ಆಗಿ ಅದನ್ನು ಇಟ್ಕೊಂಡಿದ್ದೇವೆ. ಇಲ್ಲಿ ಸಂಪ್ರದಾಯಬದ್ಧವಾಗಿ ಜೋಡಿಸಿರ್ತಕ್ಕಂಥ ಗೊಂಬೆಗಳಿದೆ. ನಮ್ಮಲ್ಲಿರ್ತಕ್ಕಂಥ ಮ್ಯೂಸಿಯಂನಲ್ಲಿ ಅನೇಕ ವಿಧವಾದ ವಸ್ತುಗಳಿದೆ. ಈಗ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿ 100 ವಿಮಾನಗಳ, ಅದರಲ್ಲೂ ಯುದ್ಧ ವಿಮಾನಗಳ ಮಾದರಿ ಇದೆ. ಅದರಲ್ಲಿ ಕೆಲವನ್ನ ಆಯ್ದು ನಾವಿಲ್ಲಿಟ್ಟಿದ್ದೀವಿ. ಮೊದಲನೇ ಮಹಾಯುದ್ಧದಿಂದ ಹಿಡಿದು ಇತ್ತೀಚಿನವರೆಗಿನ ಎಲ್ಲ ಯುದ್ಧ ವಿಮಾನಗಳ ಸಂಗ್ರಹ ನಮ್ಮಲ್ಲಿ ಇದೆ. ಸಾಕಷ್ಟು ಪಕ್ಷಿಗಳಿದ್ದಾವೆ. ಹೌದು, ಬೇರೆ ಬೇರೆ ಜಾತಿಯ ಪಕ್ಷಿಗಳು ಅನ್ಬೋದಾ? ಹೌದು ಹೌದು. ಇವೆಲ್ಲನೂ ಕೂಡ ನಮ್ಮ ದಕ್ಷಿಣ ಭಾರತದಲ್ಲಿ ಕಂಡು ಬರತಕ್ಕಂಥ ಪಕ್ಷಿಗಳು. ಕೆಲವನ್ನ ಆರಿಸಿಟ್ಟಿದ್ದೀವಿ. ಮಕ್ಕಳಿಗೆ ಇವುಗಳ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನು ಕೊಡತಕ್ಕಂಥ ಫಲಕಗಳನ್ನು ಕೂಡ ಇಟ್ಟಿರ್ತೇವೆ. ಇಲ್ಲಿ ಒಂದು ಗಾತ್ರದ, ಅಂದ್ರೆ ಸುಮಾರಾಗಿ ನಾವು ಹೆಚ್ಚು ದೊಡ್ಡದಾಗಿರ್ತಕ್ಕಂತಹ ಪಕ್ಷಿಗಳಿಲ್ಲ, ಪಾರಿವಾಳಕ್ಕಿಂತ ಚಿಕ್ಕದಾಗಿರ್ತಕ್ಕಂಥ ಅಥವಾ ಮೈನಾ ಒಂದು ಸೈಜ್ನ ಪಕ್ಷಿಗಳನ್ನ ನೀವಿಲ್ಲಿ ಕಾಣಬಹುದು. ಖಂಡಿತ. ಅಂದ್ರೆ ಮಕ್ಕಳು ಕೂಡ ಸಾಕಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಅವರಿಗೆ. ಪಕ್ಷಿಗಳು ಅಂತಂದ್ರೆ ಎಲ್ರಿಗೂ ಪಂಚಪ್ರಾಣ. ಅವರು ಯಾವ ರೀತಿ ಇದರಲ್ಲಿ ಅಧ್ಯಯನ ಪಡ್ಕೋಬಹುದು? ಇದರಲ್ಲಿ ವೈಜ್ಞಾನಿಕವಾಗಿ ನಾವು ಈ ಮಾದರಿಗಳನ್ನ ತಯಾರು ಮಾಡಿರೋದ್ರಿಂದ ಈ ಪಕ್ಷಿ ವೀಕ್ಷಣೆ ಹವ್ಯಾಸವನ್ನ ನಾವಿಲ್ಲಿ ಬೆಳೆಸ್ತೇವೆ. ಈಗ ನಮ್ಮ ಒಂದು 6 ಎಕರೆಯಷ್ಟು ಇರತಕ್ಕಂಥ ಪ್ರದೇಶದಲ್ಲಿ ಸುಮಾರು 32 ಪ್ರಭೇದಗಳ ಪಕ್ಷಿಗಳನ್ನ ನಾವೀಗಾಗಲೇ ಗುರುತಿಸಿದ್ದೀವಿ. ಅದಲ್ಲದೇನೆ ಹೊರಗಡೆಯಿಂದ ಬರ್ತಕ್ಕಂಥ ಅನೇಕ ಪಕ್ಷಿಗಳಲ್ಲಿ ಬರ್ತವೆ. ಆ ಪಕ್ಷಿಗಳನ್ನ ಕೂಡ ಗುರುತಿಸೋದಕ್ಕೆ ಮಕ್ಕಳಿಗೆ ಇವೆಲ್ಲ ನೆರವಾಗ್ತದೆ. ಖಂಡಿತ. ಪಕ್ಷಿಗಳ ಬಗ್ಗೆ ಆಯ್ತು, ಮುಂದೆ ಯಾವುದ್ರ ಬಗ್ಗೆ? ಮುಂದೆ ಸಂಪ್ರದಾಯಬದ್ಧವಾಗಿರ್ತಕ್ಕಂಥ ಗೊಂಬೆಗಳನ್ನ ನಮ್ಮ ಶಾಲೆಯ ಶಿಕ್ಷಕರು ತುಂಬಾ ಶ್ರಮ ವಹಿಸಿ ಜೋಡಿಸಿದ್ದಾರೆ. ಇದು ನಿಜ ಹೇಳಬೇಕಂದ್ರೆ ಒಂದು ಟೀಮ್ ವರ್ಕ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಮಾಡಿದ್ದಾರೆ. ಇದನ್ನೆಲ್ಲ ಮಾಡೋದಕ್ಕೆ ಅವರಿಗೆ ತುಂಬಾ ಆಸಕ್ತಿ ಇದೆ. ಈಗ ಮೊದಲನೇದಾಗಿ ನಾನು ದಸರಾ ಅಂದ ತಕ್ಷಣ ಜ್ಞಾಪಕಕ್ಕೆ ಬರೋದು ಮೈಸೂರು ಅರಮನೆ ಮಾದರಿ, ಮೈಸೂರಿನ ಮಹಿಷಾಸುರ, ಅಲ್ಲಿನ ಒಂದು ಅಂಬಾರಿ, ರಥ ಇತ್ಯಾದಿಗಳನ್ನ
ಇಲ್ಲಿ ಮೊದಲನೇ ಭಾಗದಲ್ಲಿ ಜೋಡಿಸಿಟ್ಟಿದ್ದಾರೆ. ಅಂದ್ರೆ ಮೈಸೂರಿಗೆ ಹೋಗ್ಬೇಕಾಗಿಲ್ಲ, ಮೈಸೂರಲ್ಲಿ ಏನೆಲ್ಲ ಆಗುತ್ತೆ ಅದನ್ನ ಇಲ್ಲೇ ನಾವು ಇಟ್ಕೊಂಡು ಅಥವಾ ಕಣ್ ತುಂಬಿಕೊಳ್ಬಹುದು ಅಂತ. ಹೌದು ಹೌದು, ಖಂಡಿತ. ವೀಕ್ಷಕರೇ, ಇಲ್ಲಿವರೆಗೂ ಕೂಡ ಶ್ಯಾಮ್ ಸುಂದರ್ ಅವರು ಮೈಸೂರಿನಲ್ಲಿ ದಸರಾವನ್ನು ಯಾವ ರೀತಿ ಆಚರಣೆ ಮಾಡ್ತಾರೆ ಮತ್ತೆ ಏನೆಲ್ಲ ಬೊಂಬೆಗಳ ಮುಖಾಂತರನೇ ಅಲ್ಲಿನ ವೈಶಿಷ್ಟ್ಯತೆಯನ್ನ ವಿವರಿಸಿದ್ರು. ಇನ್ನು ಶ್ಯಾಮ್ ಸುಂದರ್ ಅವರೇ, ಇದೆಲ್ಲ ಯಾವ ಗೊಂಬೆಗಳು? ಇದನ್ನ ಈಗ ನವರಾತ್ರಿ ಅಂದ ತಕ್ಷಣ ಮೈಸೂರಿನ ದಸರಾ ಜ್ಞಾಪಕ ಬರೋ ಹಾಗೆ ನಮ್ಮ ದಕ್ಷಿಣ ಭಾರತದಲ್ಲಿ ಬಹಳ ಪ್ರಸಿದ್ಧಿ ಅಥವಾ ತಿರುಮಲದಲ್ಲಿ ನಡೀತಕ್ಕಂಥ ಬ್ರಹ್ಮೋತ್ಸವ. ಕರೆಕ್ಟ್. ಈ ಬ್ರಹ್ಮೋತ್ಸವದ ಒಂದು ಮಾದರಿಯ ಗೊಂಬೆಗಳನ್ನ ಇಲ್ಲಿ ನಮ್ಮ ಶಿಕ್ಷಕರು, ಮಕ್ಕಳು ಎಲ್ಲ ಸೇರಿ ಶ್ರಮ ವಹಿಸಿ ಜೋಡಿಸಿದ್ದಾರೆ. ನಿಮಗೆ ಗೊತ್ತಾಗೋ ಹಾಗೆ ವೆಂಕಟೇಶ್ವರ ಹಾಗೂ ಬಾಲಾಜಿಯ ಪ್ರತಿಮೆಗಳ ಜೊತೆಗೆ ಅಲ್ಲಿ ಬೇರೆ ದೇವಾದು ದೇವತೆಗಳು, ಬ್ರಹ್ಮ ಇತ್ಯಾದಿ ಎಲ್ಲ ಬೇರೆ ಬೇರೆ ದೇವತೆಗಳಿರ್ತಕ್ಕಂಥ ಬ್ರಹ್ಮೋತ್ಸವದ ಮಾದರಿ ಗೊಂಬೆಗಳನ್ನ ನೀವಿಲ್ಲಿ ಕಾಣಬಹುದು. ಇಲ್ಲಿವರೆಗೂ ತಿರುಪತಿಯಲ್ಲಿ ನಡೆಯುವ ಬ್ರಹ್ಮೋತ್ಸವದ ಒಂದು ಮಹತ್ವದ ಬಗ್ಗೆ ತಿಳಿಸ್ಕೊಟ್ರು. ಇಲ್ಲೂ ಕೂಡ ಸಾಕಷ್ಟು ದೇವಾನುದೇವತೆಗಳ ಗೊಂಬೆಗಳಿದೆ ಸರ್, ಅದರ ಒಂದು ವೈಶಿಷ್ಟ್ಯತೆ ಅಂತ ತಿಳಿಸ್ಕೊಡಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಭಗವದ್ಗೀತೆಗೆ ತುಂಬಾ ಪ್ರಾಧಾನ್ಯತೆ ಇದೆ. ಭಗವದ್ಗೀತೆಯಲ್ಲಿ ಅರ್ಜುನ ತನ್ನ ಸಂದೇಹಗಳನ್ನು ನಿವಾರಿಸಿಕೊಂಡಿದ್ದಾದ್ಮೇಲೆ ಕೃಷ್ಣನ ಕೇಳ್ಕೊಳ್ತಾನೆ, ನಿನ್ನ ನಿಜವಾದ ವಿಶ್ವರೂಪವನ್ನು ತೋರಿಸು ಅಂತ. ಆ ಅರ್ಜುನ ಹಾಗೂ ವಿಶ್ವರೂಪವನ್ನ ಇಲ್ಲಿ ನೀವು ಕಾಣಬಹುದು. ಇನ್ನು ಸುತ್ತಲೂ ಇರ್ತಕ್ಕಂಥ ಗೊಂಬೆಗಳು ವಿಷ್ಣುವಿನ ದಶಾವತಾರದ ಚಿತ್ರಣವನ್ನ ತೋರಿಸ್ತಾ ಇದೆ. ವಿಷ್ಣು ಬೇರೆ ಬೇರೆ 10 ಅವತಾರಗಳನ್ನು ಎತ್ತುಕೊಂಡು ಬಂದಾಗ ಮತ್ಸ್ಯ ಅವತಾರ, ಕೂರ್ಮ ಅವತಾರ, ವಾಮನ ಅವತಾರ, ಆ ನಂತರ ಅಲ್ಲೊಂದಿದೆ ವರಾಹ ಅವತಾರ ಅಲ್ಲಿದೆ, ಅದ್ರ ಪಕ್ಕ ನಾರಸಿಂಹ, ಪರಶುರಾಮ, ರಾಮ, ಕೃಷ್ಣ, ಕಲ್ಕಿ ಇತ್ಯಾದಿ ಬೇರೆ ಬೇರೆ ಅವತಾರಗಳನ್ನ, ರಾಮನನ್ನ, ಇದನ್ನೆಲ್ಲನೂ ಕೂಡ ನಾವಿಲ್ಲಿ ಕಾಣಬಹುದಾಗಿದೆ. ದಶಾವತಾರದ ಗೊಂಬೆಗಳನ್ನ ಇಲ್ಲಿ ಸಂಗ್ರಹಿಸಿ ಇಟ್ಕೊಂಡಿದ್ದೇವೆ. ಸಂಕ್ಷಿಪ್ತವಾಗಿ ನಾವು ಒಂದು ವರ್ಷದಲ್ಲಿ ಬರೀ ದಶಾವತಾರವನ್ನೇ ಒಂದು ವಿಷಯವನ್ನಾಗಿ ಆಧಾರ ಮಾಡಿಕೊಂಡು ಪ್ರದರ್ಶನ ಮಾಡಿದ್ವಿ. ಇಲ್ಲಿ ಚಿಕ್ಕದಾಗಿ ದಶಾವತಾರವನ್ನ, ವಿಶ್ವರೂಪ ದರ್ಶನವನ್ನ ತೋರಿಸಲಾಗಿದೆ. ಈ ಮಕ್ಕಳು ಕೂಡ ಇದರ ಬಗ್ಗೆ ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಹೌದು ಮಕ್ಕಳಿಗೆ ಇದರ ಹಿನ್ನೆಲೆ ಏನು, ಬೇರೆ ಬೇರೆ ಅವತಾರಗಳು ಯಾಕಾಯ್ತು ಇತ್ಯಾದಿಗಳನ್ನ ಕಲ್ತ್ಕೊಳ್ಳೋದಕ್ಕೆ ಗೊಂಬೆಗಳು ತುಂಬಾ ನೆರವಾಗ್ತವೆ. ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಮಕ್ಕಳಿಗೂ ಗೊಂಬೆಗಳು ಅಂದ್ರೆ ತುಂಬಾ ಪ್ರೀತಿ. ಏನಾದ್ರು ಅವರಿಗೆ ಕಲಿಸ್ಕೊಡುವಾಗ ನಾವು ಗೊಂಬೆಗಳ ಮೂಲಕ ಹೇಳಿದ್ರೆ ಅವ್ರ ಮನಸ್ಸಿಗೆ ಬೇಗ ನಾಟತ್ತೆ. ಅದರಲ್ಲೂ ನಮ್ಮ ಶಿಕ್ಷಕರು ಈ ಗೊಂಬೆ ಆಟವನ್ನ ಮೂಲಕ, ಪಪೆಟ್ಸ್ ಅಂತ ನಾವೇನ್ ಹೇಳ್ತೀವಿ, ಪಾಠವನ್ನ ಬೋಧನೆ ಮಾಡೋದನ್ನ ತುಂಬಾ ನುರಿತವರಾಗಿದ್ದಾರೆ. ನಮ್ಮಲ್ಲಿ ಒಳ್ಳೆಯ ಈ ಒಂದು ಗೊಂಬೆಗಳ ಅಂದ್ರೆ ಗೊಂಬೆಯಾಟದ ಸೂತ್ರದ ಗೊಂಬೆಗಳ ಸಂಗ್ರಹ ಕೂಡ ನಮ್ಮಲ್ಲಿದೆ. ಖಂಡಿತವಾಗ್ಲೂ ವೀಕ್ಷಕರೇ, ಶ್ಯಾಮ್ ಸುಂದರ್ ಅವರು ಹೇಳುವಂತಹ ಪ್ರಕಾರವಾಗಿ ಕೇವಲ ಮಾಧ್ಯಮ ಅಂದ್ರೆ ಮಾತಿನ ಮೂಲಕವಾಗಿ ಅಥವಾ ಶಬ್ದಗಳ ಮೂಲಕವಾಗಿ ವಿದ್ಯಾರ್ಥಿಗಳಿಗೆ ಇದನ್ನ ವಿವರಿಸೋದಕ್ಕಿಂತ ಬದಲಾಗಿ ಗೊಂಬೆಗಳನ್ನ ತೋರಿಸುವ ಮುಖಾಂತರವಾಗಿ ಅವರಿಗೆ ಅದರ ಪರಿಚಯವನ್ನ ಮಾಡಿಕೊಡೋದರ ಮುಖಾಂತರವಾಗಿ ಅವರು ಕಲಿಯುವಂತಹ ಯಾವುದೇ ವಿಚಾರ ಇರಬಹುದು ಅದನ್ನ ಅರ್ಥಪೂರ್ಣವಾಗಿ ಅವರ ಮನ ತಟ್ಟುತ್ತೆ ಅನ್ನೋದು ನಿಜಕ್ಕೂ ಇಲ್ಲಿ ನಾವು ಕಾಣಬಹುದಾಗುತ್ತೆ. ಈ ದಸರಾ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕ ಬ್ರೇಕ್. ಇಷ್ಟೊತ್ತು ಕೂಡ ನಾವು ವಿಷ್ಣುವಿನ ದಶಾವತಾರದ ಬಗ್ಗೆ ಏನು ಬೊಂಬೆಗಳ ಸಂಗ್ರಹ ಇದೆ ಅದರ ಬಗ್ಗೆ ಶ್ಯಾಮ್ ಸುಂದರ್ ಅವರು ವಿವರಿಸಿಕೊಟ್ರು. ಇನ್ನು ಶ್ಯಾಮ್ ಸುಂದರ್ ಅವರೇ, ಸಾಕಷ್ಟು ಬೊಂಬೆಗಳನ್ನ ಇಲ್ಲಿ ಸಂಗ್ರಹಿಸಿದ್ದೀರಿ. ಇದರ ವೈಶಿಷ್ಟ್ಯತೆ ಏನು, ಯಾವ್ಯಾವ ಬೊಂಬೆಗಳಿವೆ? ಇಲ್ಲಿರ್ತಕ್ಕಂಥ ಗೊಂಬೆಗಳ ಜೋಡಣೆ ಹೆಚ್ಚಾಗಿ ಪೌರಾಣಿಕ ಹಿನ್ನೆಲೆಯಿಂದ ಅಥವಾ ತೀರ್ಥಕ್ಷೇತ್ರಗಳ ಹಿನ್ನೆಲೆಯಿಂದ ಬಂದಿದೆ. ನಾನು ಮೇಲಿನ ಮೆಟ್ಟಲಿನಿಂದ ಪ್ರಾರಂಭ ಮಾಡಿದರೆ ಅಲ್ಲಿ ಮಧ್ಯದಲ್ಲಿ ಪಾಂಡುರಂಗನ ಮೂರ್ತಿಯನ್ನು ನೀವು ಕಾಣಬಹುದು. ಲಕ್ಷ್ಮಿ, ಸರಸ್ವತಿ, ದುರ್ಗೆ ಈ 3 ದೇವತೆಗಳಿಗೂ ಕೂಡ ನಮ್ಮಲ್ಲಿ ಬಹಳ ಮಹತ್ವ ಇದೆ. ಬೆಣ್ಣೆ ತಿಂತಾ ಇರ್ತಕ್ಕಂಥ ಬಾಲಕೃಷ್ಣ. 2ನೇ ಹಂತಕ್ಕೆ ಬಂದಾಗ ನರಸಿಂಹ, ಆತನ ಪಕ್ಕದಲ್ಲಿ ದೇವಾಲಯದ ಮಾದರಿ, ಮತ್ತೆ ಅಲ್ಲಿ ಶಿವ, ಪಾರ್ವತಿ, ಶಿವನ ಮಕ್ಕಳು, ನಂದಿ ಇತ್ಯಾದಿಗಳು ಒಂದು ಕಡೆ ಆದರೆ ಇನ್ನೊಂದು ಕಡೆಗೆ ಅಲ್ಲಿ ದೇವಿಯ ಗೊಂಬೆಗಳನ್ನಿದೆ. 3ನೇ ಹಂತದಲ್ಲಿ ಇದೇ ತರಹದ ಗೊಂಬೆಗಳ ಮಧ್ಯಭಾಗದಲ್ಲಿ ರಂಗನಾಥ ಸ್ವಾಮಿ ಮಲಗಿರ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಗೊಂಬೆ. ಅಲ್ಲಿಂದ ಕೆಳಗಡೆಗೆ ಬಂದ ಮೇಲೆ ಸಾಂಪ್ರದಾಯಿಕವಾಗಿ ದಕ್ಷಿಣ ಭಾರತದ ಬೇರೆ ಬೇರೆ ಗೊಂಬೆಗಳು,
ಭಾರತದ ಬೇರೆ ಬೇರೆ ಕಡೆಗಳಲ್ಲಿ ಹೆಣ್ಣು ಮಕ್ಕಳು ತೊಡತಕ್ಕಂಥ ಉಡುಗೆಗಳನ್ನು ತೋರಿಸತಕ್ಕಂಥ ಗೊಂಬೆಗಳು ಬಾಲಾಜಿ. ಕೆಳಗಡೆಗೆ ಬಂದಾಗ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ವರಾಹಸ್ವಾಮಿ, ಮೀರಾಬಾಯಿ, ನಮ್ಮಲ್ಲಿರ್ತಕ್ಕಂಥ ಭಕ್ತಿ ರಸಕ್ಕೆ ಹೆಚ್ಚು ಒತ್ತು ಕೊಟ್ಟಂಥ ಮಹಾನುಭಾವರು ಬಸವಣ್ಣನವರು, ಪುರಂದರದಾಸರು, ಶ್ಯಾಮಾಶಾಸ್ತ್ರಿಗಳು, ಇನ್ನೊಂದು ಕಡೆಗೆ ತ್ರಿಮತದ ಅಂದರೆ ಆಚಾರ್ಯ ಪುರುಷರು, ಶಂಕರರು, ಮಧ್ವಾಚಾರ್ಯರು ಇತ್ಯಾದಿಗಳನ್ನು ನಾವೀಗ ಕಾಣಿಸ್ತಾ ಇದ್ದೇವೆ. ಈ ನವರಾತ್ರಿ ಅಂದಮೇಲೆ ತೇರಿಗೆ ಬಹಳ ಮುಖ್ಯ ಇದೆ. ಅಲ್ಲಿ ಒಂದು ಮಣ್ಣಿನ ತೇರನ್ನು ನೀವು ಗಮನಿಸಬಹುದು. ಇಷ್ಟೊತ್ತು ನಮ್ಮ ಸಂಪ್ರದಾಯವನ್ನ ಸಾರುವಂತಹ ಹಾಗೆ ದೇವಾನುದೇವತೆಗಳ ಬೊಂಬೆಗಳ ಮಹತ್ವವನ್ನ ಶ್ಯಾಮ್ ಸುಂದರ್ ಅವರು ತಿಳಿಸ್ಕೊಟ್ರು. ಇನ್ನು ಮುಂದೆ ಶ್ರೀ ಕೃಷ್ಣನ ಕುರಿತಾಗಿ ಏನ್ ಹೇಳ್ತಾರೆ? ಕೃಷ್ಣನ ಒಂದು ಬೊಂಬೆ ಕೂಡ ಇದೆ. ಕೃಷ್ಣನ ಬಾಲಲೀಲೆಗಳು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಆ ಕೃಷ್ಣ ಗೋಪಿಕಾ ಸ್ತ್ರೀಯರ ಜೊತೆಗೆ ಯಾವ ರೀತಿ ಯಮುನಾ ತೀರದಲ್ಲಿ ಆಟವಾಡ್ತಿದ್ದ, ಗೊಲ್ಲಬಾಲರ ಜೊತೆ ಇರ್ತಿದ್ದ ಅಂತಕ್ಕಂಥ ಕಥೆಗಳನ್ನು ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಮುಂದಿನ ಗೊಂಬೆಗಳ ಜೋಡಣೆಯಲ್ಲಿ ನಿಮಗೆ ಕಾಣಿಸಲಾಗಿದೆ. ಈ ಕೃಷ್ಣನ ಬಾಲಲೀಲೆಗಳನ್ನು ಮಕ್ಕಳೆಲ್ಲರೂ ಕೂಡ ಮೆಚ್ಚಿಕೊಳ್ತಾರೆ. ಈ ರೀತಿ ಅದು ಪ್ರಯೋಜನಕಾರಿಯಾಗಿದೆ. ನಂತರ ನಾವು ಇನ್ನೊಂದು ಗೊಂಬೆಗಳ ಜೋಡಣೆಗೆ ಹೋಗೋಣ. ನಾನಾಗಲೇ ಹೇಳಿದಾಗೆ ತಿರುಪತಿನಲ್ಲಿ ಈ ಒಂದು ಬ್ರಹ್ಮೋತ್ಸವ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಗರುಡೋತ್ಸವ. ಗರುಡನ ಮೇಲೆ ಕುಳಿತಿರ್ತಕ್ಕಂಥ ಶ್ರೀನಿವಾಸ, ಆಗಿರತಕ್ಕಂಥ ಜನಸಂದಣಿ, ಬೇರೆ ಬೇರೆ ವಿಧವಾದಂಥ ಜನಗಳು, ಮುಂದೆ ಸಾಗ್ತಕ್ಕಂಥ ಆನೆ ಇತ್ಯಾದಿ ಎಲ್ಲವನ್ನು ಕೂಡ ಇಲ್ಲಿ ನೀವು ಕಾಣಬಹುದು. ವೀಕ್ಷಕರೇ, ಇವೆಲ್ಲದರ ಜೊತೆಗೇನೆ ಅತ್ಯಂತ ಪ್ರಮುಖವಾದದ್ದು ಸರಸ್ವತಿ ಆರಾಧನೆ. ಶ್ಯಾಮ್ ಸುಂದರ್ ಅವರ ಸರಸ್ವತಿಯ ಅನೇಕ ಪ್ರತಿರೂಪಗಳನ್ನ ಇಟ್ಟಿದ್ದೀರಿ, ಸಂಗ್ರಹಿಸಿಟ್ಟಿದ್ದೀರಿ. ಅದರ ಬಗ್ಗೆ, ಅದರ ಮಹತ್ವದ ಬಗ್ಗೆ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಶಾರದೆ ಅಥವಾ ಸರಸ್ವತಿ ಅಂತಂದ್ರೆ ವಿದ್ಯಾದಿ ದೇವತೆ. ವಿದ್ಯೆ, ಸಂಗೀತ, ಸಾಹಿತ್ಯ, ಕಲೆ ಎಲ್ಲದರ ಸಂಗಮ ಕೂಡ ಹೌದು. ಈ ಒಂದು ಸರಸ್ವತಿ ಪೂಜೆನಲ್ಲಿ ಎಲ್ಲರೂ ಕೂಡ ತಾವು ಆರಾಧಿಸ್ತಕ್ಕಂಥ ವಸ್ತುಗಳನ್ನು ಇಟ್ಟು ಪೂಜೆ ಮಾಡ್ತಾರೆ. ಸರಸ್ವತಿಯ ವಿಗ್ರಹ ಅಥವಾ ಚಿತ್ರಪಟದ ಜೊತೆಗೆ ಸಂಗೀತ ಉಪಕರಣಗಳನ್ನ ಜೋಡಿಸ್ತಾರೆ. ನಮ್ಮ ಸಂಪ್ರದಾಯದಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಪಟ್ಟದ ಗೊಂಬೆಗಳು. ಇಲ್ಲಿ ಪಟ್ಟದ ಗೊಂಬೆಗಳು ಕರಿಯ 2 ಗೊಂಬೆಗಳನ್ನು ಆ ಒಂದು ಬಹಳ ವಿಶೇಷವಾದಂಥ ಉಡುಪುಗಳನ್ನು ಧರಿಸಿರ್ತಕ್ಕಂಥ ಗೊಂಬೆಗಳನ್ನು ಇಟ್ಟು ಆ ಪಟ್ಟದ ಬೊಂಬೆಗಳಿಗೆ ಮುಖ್ಯವಾಗಿ ಪೂಜೆಯನ್ನು ಮಾಡ್ತಾರೆ. ನಮ್ಮಲ್ಲಿ ಇದನ್ನು ದರ್ಬಾರ್ ಡ್ರೆಸ್ ಅಂತಲೂ ಕೂಡ ಕರೀತಾರೆ. ಇದೊಂದು ಕೂಡ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಅಲಂಕಾರಿಕ ಕಲೆ. ಆನಂತರ ಕಲಶ ಸ್ಥಾಪನೆ ಮಾಡಿ ಕಲಶವನ್ನು ಪೂಜೆ ಮಾಡತಕ್ಕಂಥದ್ದು ನಮ್ಮ ಹಿಂದೂಗಳಲ್ಲಿ ಮೊದಲಿಂದಲೂ ಕೂಡ ಬೆಳೆದು ಬಂದಿರತಕ್ಕಂಥ ಸಂಪ್ರದಾಯ. ಇವೆರಡು ಸಂಗೀತ ಇತ್ಯಾದಿಗಳನ್ನು ಸೇರ್ಕೊಂಡಿರತಕ್ಕಂಥ ಹಬ್ಬ ಅಂತ ನಾನು ಹೇಳಿದ್ದಾದ ಮೇಲೆ ಇಲ್ಲಿ ಅನೇಕ ಸಂಗೀತ ವಾದ್ಯಗಳನ್ನು ನೀವಿಲ್ಲಿ ಕಾಣಬಹುದು. ಎಡಭಾಗದಿಂದ ಬಂದರೆ ತಾನ್ಪೂರ ಅಥವಾ ತಂಬೂರಿ, ಆ ನಂತರ ಬರ್ತಕ್ಕಂಥದ್ದು ಸಿತಾರಿದೆ. ಕರ್ನಾಟಕ ಹಿಂದೂಸ್ತಾನಿ ಶೈಲಿಯ ಅನೇಕ ಸಂಗೀತವಾದ್ಯಗಳನ್ನು ಮೃದಂಗ, ತಬಲಾ, ಸಿತಾರ್, ದಿಲ್ರುಬ, ಸಾರಂಗಿ, ತಾಳ ಇತ್ಯಾದಿ ಅನೇಕ ಉಪಕರಣಗಳನ್ನು ನೀವು ಕಾಣಬಹುದು. ಇವುಗಳನ್ನು ನುಡಿಸ್ತಕ್ಕಂಥ ಹಿತ್ತಾಳೆ ಗೊಂಬೆಗಳು, ಇಂಥ ಪ್ರತಿಕೃತಿಗಳ ಅನೇಕ ಇದೆ. ಇವೆಲ್ಲವೂ ಕೂಡ ಪ್ರಧಾನವಾಗಿರೋ ಹಾಗೆ ಸರಸ್ವತಿ ಪೂಜೆ ಅಂದರೆ ಪುಸ್ತಕಗಳ ಪೂಜೆ. ನಾವು ದಿನಾ ಮನೆಯಲ್ಲಿ ಬಳಸ್ತಕ್ಕಂಥ ಪುಸ್ತಕಗಳನ್ನು ಇಟ್ಟು ಪೂಜೆ ಮಾಡ್ತೇವೆ. ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋದರೆ ಮುಂದಿನ ದಿನಗಳಲ್ಲಿ ಆಯುಧ ಪೂಜೆ, ನಾವು ಬಳಸ್ತಕ್ಕಂಥ ಎಲ್ಲ ಆಯುಧಗಳಿಗೆ ಪೂಜೆ ಮಾಡ್ತೇವೆ. ಆ ನಂತರ ಮಹಾನವಮಿಯ ವಿಶೇಷತೆ ಇದೆ. ಬನ್ನಿಯನ್ನು ಕೊಟ್ಟು ಹಿರಿಯರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡಿತೇವೆ. ಈ ದಸರಾ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕ ಬ್ರೇಕ್.
ನಮ್ಮೆಲ್ರಿಗೂ ಕೂಡ ಗೊತ್ತು ದಸರಾ ಹಬ್ಬ ಅಂದ್ರೆ ಅದು ಬೊಂಬೆಗಳ ಹಬ್ಬ ಅಂತ. ಹೆಚ್ಚಾಗಿ ಹಳೆ ಮೈಸೂರು ಭಾಗದಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಬೊಂಬೆಗಳನ್ನ ಇಟ್ಟು ಪೂಜೆ ಮಾಡುವಂತಹ ಪದ್ಧತಿ ಈಗಲೂ ಕೂಡ ಇದೆ. ಅಂಥದ್ರಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಬೊಂಬೆಗಳನ್ನ ಸಂಗ್ರಹಿಸಿ ಅದನ್ನ ನವರಾತ್ರಿ ಸಂದರ್ಭದಲ್ಲಿ ಪೂಜೆ ಮಾಡುವಂತಹ ಒಂದು ಕುಟುಂಬ ಇದೆ. ಅದುವೇ ಭಾಗ್ಯಲಕ್ಷ್ಮಿ ಮುರಳೀಧರ್ ಅವರ ಕುಟುಂಬ. ಹಾಗಾದ್ರೆ ಅವ್ರು ಯಾವ ರೀತಿ ಈ ಬಾರಿ ದಸರಾ ಸಂದರ್ಭದಲ್ಲಿ ಬೊಂಬೆಗಳನ್ನ ಅಲಂಕರಿಸಿಟ್ಟಿದ್ದಾರೆ, ಅದಕ್ಕೆ ಪೂಜೆಯನ್ನ ಮಾಡ್ತಾ ಇದ್ದಾರೆ ಅಂತ ನೋಡೋಣವಾ? ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಎಷ್ಟೊಂದು ಬೊಂಬೆಗಳ ಕಲೆಕ್ಷನ್ಸ್! ಮೇಡಮ್, ನಮ್ಮ ಮನೇಲಿ 15,000 ಬೊಂಬೆ ಇಟ್ಟಿದೀವಿ. ನಾವ್ ಇದ್ರಲ್ಲಿ 5 ಮುಖ್ಯವಾಗಿ ಎಪಿಸೋಡ್ ಮಾಡಿದೀವಿ. ಮಹಾಭಾರತದ್ದು, ಹಳ್ಳಿ ಮಾಡಿದೀವಿ, ಪಾರ್ಕ್ ಮಾಡಿದೀವಿ, ಅಮೆರಿಕಾನಲ್ಲಿ ಮಕ್ಕಳು ಹೇಗೆ ಆಟ ಆಡ್ತಾರೆ, ಅಮೆರಿಕ ಹೇಗಿರತ್ತೆ ಅಂತ ತೋರಿಸಿದೀವಿ, ತಿರುಪಾವೈ ಅಂತ ಒಂದು ತಮಿಳ್ ಪ್ರಬಂಧನ ಮಾಡಿದೀವಿ. ಬನ್ನಿ, ಖಂಡಿತ. ಅಂದ್ರೆ ಈಗ ಒಂದೊಂದು ಟೈಟಲ್ ಕೊಟ್ಟಿದ್ದೀರಾ. ಧುತಿಗೆಟ್ಟಾಗ ದೈವ ಸಹಾಯ, ಆಮೇಲೆ ಮಹಾಭಾರತ ಅಂದ್ರೆ ಬದುಕು, ಜೊತೆಗೆ ಜೂಜು ಸರ್ವನಾಶ, ವಿನಯದಿಂದ ವಿಜಯ, ಅಂದ್ರೆ ಈ ರೀತಿ ಹೆಸರುಗಳನ್ನ ಅಂದ್ರೆ ಟೈಟಲ್ ಗಳನ್ನ ಕೊಟ್ಟಿರೋದಕ್ಕೆ ಏನ್ ಕಾರಣ ಅಂತ ಹೇಳಿ? ಅದೇ ಮಹಾಭಾರತ ಓದಿ ಈ ತರ ಟೈಟ್ಲ್ ಕೊಟ್ರೆ ಇದಕ್ಕೆ ಅರ್ಥ ಬರುತ್ತೆ ಅಂತ. ಅಂದ್ರೆ ತುಂಬಾ ಕಂಗಾಲಾದಾಗ ದೇವರನ್ನ ನಂಬಬೇಕು ಅಂತ ಅಷ್ಟೇ. ಧೃತಿ ಕೆಟ್ಟಾಗ ದೈವ ಸಹಾಯ ಆಗತ್ತೆ ಅಂತ, ಜೈಲ್ನಲ್ಲಿ ಅವಳಿಗೆ ಹೆರಿಗೆ ಆದಾಗ. ಸೊ ಅದೆಲ್ಲ ಇಟ್ಕೊಂಡು ಖಂಡಿತ ಅಮೆರಿಕಾನೇ ಇಲ್ಲಿ ಇಳಿಸ್ಬಿಟ್ಟಿದ್ದೀರಿ. ಅಮೆರಿಕಾದ ಬೊಂಬೆಗಳಿದೆ. ಅಮೆರಿಕಾಲಿ ಮಕ್ಕಳು ಹೇಗೆ, ಪೇರೆಂಟ್ಸ್ ಮಕ್ಕಳು ಹೇಗೆ ಜೊತೆಲಿ ಇರ್ತಾರೆ, ಅಮೆರಿಕಾಲ್ ನಾವ್ ಏನೇನ್ ನೋಡ್ಬೋದು. ವೆದರು ಈ ಮಂಜಿರೋವಾಗ ಪೂರ್ತಿ ಹಿಮ ತುಂಬಿರತ್ತೆ ಅಮೆರಿಕಾನಲ್ಲಿ. ಮಕ್ಕಳಿಗೆ ಏನೂ ಆಗಲ್ಲ ಕೆಳಗ್ ಬಿದ್ರೆ, ಅಷ್ಟ್ ಚೆನ್ನಾಗಿ ಪಾರ್ಕ್ ಮಾಡಿರ್ತಾರೆ ಅಲ್ಲಿ. ಅದನ್ನೆಲ್ಲ ನಮ್ಮ ಭಾರತೀಯರಿಗೆ ತೋರಿಸ್ಬೇಕು ಅನ್ನೋದೇ ಅದೇ ಮುಖ್ಯ ಉದ್ದೇಶ. ಮತ್ತೆ ಇದು ಯಾವ ಒಂದು ಬೊಂಬೆಗಳು? ಸ್ನೋ ಇದ್ದಾಗ ಹೇಗಾಗತ್ತೆ ಅಂತ. ಇದು ಆಗಸ್ಟ್ ಸೆಪ್ಟೆಂಬರ್ ವೆದರು, ಇದು ಡಿಸೆಂಬರ್ ಜನವರಿ ವೆದರು. ಕಂಪ್ಲೀಟ್ ಹೀಗೆ ಇರುತ್ತೆ. ರೋಡ್ ಪೂರ್ತಿ ವೈಟ್ ಸ್ನೋ ಇರುತ್ತೆ. ಪೂರ್ತಿ ಸ್ನೋನಲ್ಲಿ ಎಲ್ಲ ಮಕ್ಕಳು ಆಟ ಆಡ್ತಾರೆ. ಅದಕ್ಕೆ ಸರಿಯಾಗಿ ಅವ್ರಿಗೆ ಚಪ್ಪಲಿ, ಶೂಸು ಎಲ್ಲ ಇರುತ್ತೆ. ಅಂದ್ರೆ ಇದನ್ನ ನೀವು ಪುಸ್ತಕದಲ್ಲಿ ಓದಿ ತಿಳ್ಕೊಂಡು ಅಥವಾ ಸ್ವತಃ ಅಮೆರಿಕ ಹೋಗಿ? 6 ರಿಂದ 7 ಸತಿ ಅಮೆರಿಕ ಪ್ರವಾಸ ಮಾಡಿದೀನಿ. ಅಲ್ಲಿ ಇದನ್ನ ನೋಡಿ ತಿಳ್ಕೊಂಡು ಏನ್ ತಂದ್ರೆ ಏನ್ ಮಾಡ್ಬೋದು ಅಂತ ಅಲ್ಲಿಂದ ತಗೊಂಡ್ ಬಂದು ಇದ್ ಮಾಡಿದೀನಿ. ಅಂದ್ರೆ ಈ ಬೊಂಬೆಗಳನ್ನೇನು ಕಲೆಕ್ಟ್ ಮಾಡಿದೀರಾ ಅದು ಕೂಡ ಅಮೆರಿಕದ? ಇಲ್ಲ, ಅಮೆರಿಕದೇ ಬೊಂಬೆ ಇದಿಷ್ಟು. ಅದು ಕೂಡ ಸ್ಪೆಷಾಲಿಟಿ? ಅದು ಸ್ಪೆಷಾಲಿಟಿ. ಅಂದ್ರೆ ಇದು ಭಾರತದ ಮಾತ್ರ ಅಲ್ಲ, ಇಲ್ಲ, ಹೊರದೇಶದ ಬೊಂಬೆಗಳು ಕೂಡ ಇದೆ. ಆಸ್ಟ್ರೇಲಿಯಾ, ರಷ್ಯಾ, ಮೆಕ್ಸಿಕೋ ಎಲ್ಲ ಬೊಂಬೆಗಳು ಇದೆ. ಎಲ್ಲಾ ದೇಶಕ್ಕೆ, ಯಾವ ದೇಶಕ್ಕೆ ಹೋದ್ರೂ ನಾ ಬೊಂಬೆ ತರ್ತೀನಿ. ಅಂದ್ರೆ ನಿಮ್ ಬೊಂಬೆ ಅಂದ್ರೆ ತುಂಬಾ ಪಂಚಪ್ರಾಣ. ನಾವು ಚಿಕ್ಕ ವಯಸ್ಸಿಂದ ಬೊಂಬೆ ಇಟ್ಟಿರೋರು, ನಮ್ ತಾಯಿ, ನಮ್ಮ ಅಣ್ಣ ತಮ್ಮಂದ್ರೆಲ್ಲ. ಇಲ್ಲಿ ಮದ್ವೆ ಆಗಿ ಬಂದ್ಮೇಲೂ ಮೈದ್ನ ಯಜಮಾನ್ರು ಎಲ್ಲರೂ ಸಹಾಯ ಇದೆ ಮನೆಯಲ್ಲಿ. ಹಾಗಾಗಿ ಬೊಂಬೆ ಎಲ್ಲ ಕಳ್ಸಿಕೊಡ್ತಾಳೆ. ಏನ್ ಕೇಳಿದ್ರೆ ಅದ್ ಕಳ್ಸಿಕೊಡ್ತಾಳೆ. ಓಕೆ, ಮಗಳಿಗೆ ಹೇಳ್ತಾ ಇರ್ತೀನಿ ನಂಗೆ ಆ ತರ ಬೊಂಬೆ ಬೇಕು, ಈ ಬೊಂಬೆ ಬೇಕು, ಅವಳಿಗೆಲ್ಲ ಹೇಳ್ತೀನಿ. ಓಕೆ, ಈಗ ಬೇಕು ಅಂದ ತಕ್ಷಣ ಎಲ್ಲಾನು ಕೂಡ ಸಿಗೋದಿಲ್ಲ. ಇಂಥ ಬೊಂಬೆಗಳು ಹಿಂದೆ ಹೋಲಿಸಿದಾಗ ಸಿಕ್ಬಿಡುತ್ತೆ. ಹಿಂದೆ ಇದೆಲ್ಲ ಒಂಥರ ಕಲ್ಚರಲ್ ಆಗಿರುತ್ತೆ, ಸಂಗ್ರಹ ಮಾಡುವಂಥದ್ದು. ಈಗ ಅದೆಲ್ಲ ಸಿಗುತ್ತೆ ಅಷ್ಟೇ ಈಸಿಯಾಗಿ? ಸಿಗುತ್ತೆ ಮೇಡಮ್, ಇವಾಗ ಇನ್ನೂ ಈಸಿಯಾಗಿ ಸಿಗುತ್ತೆ. ನಮ್ಗೆ ಏನ್ ಬೇಕು ಅಂದ್ರೆ ಅದು ಇವಾಗ ಸಿಗತ್ತೆ. ಹೇಳಿ ಮಾಡ್ಕೊಡ್ತಾರೆ. ಹೇಳಿ ಮಾಡ್ತಾರೆ. ಕಾರ್ಪೆಂಟರ್ ಒಬ್ರು ಇದ್ದಾರೆ, ತುಂಬಾ ದೊಡ್ಡ ಬೊಂಬೆನೇ ಮಾಡೋರು ಅವರು. ನಾವ್ ಏನ್ ಹೇಳ್ಕೊಟ್ರೆ ಅದನ್ನ ಮಾಡ್ಕೊಡ್ತಾರೆ. ನಾನು ಕೆಲವು ಮಾಡ್ಲೆಲ್ಲ ಅಮೆರಿಕದಿಂದ ತಂದು ಇಲ್ಲಿ ಬೆಂಗಳೂರು ಚನ್ನಪಟ್ಟಣದಲ್ಲಿ ಮಾಡ್ಸಿದೀನಿ. ಆ ಬೆಂಚು ಅದೆಲ್ಲ ಸ್ಕೂಲ್ ಮಕ್ಕಳಿಗೆ ಅಂತ. ಆಮೇಲೆ ಫೆನ್ಸಿಂಗ್ ಅಂತ ನೋಡಿ, ಈ ಫೆನ್ಸಿಂಗ್ ನಾ ಅಮೆರಿಕದಿಂದ ತಂದಿದ್ದೀನಿ, ಇಲ್ಲೆಲ್ಲೂ ಸಿಗಲ್ಲ. ಬಟ್ ಇದನ್ನ ನಮ್ಮ ಚನ್ನಪಟ್ಟಣದವ್ರು ಮಾಡ್ಕೊಟ್ಟಿದ್ದಾರೆ ನಂಗೆ ಬರೀ $100. ಚನ್ನಪಟ್ಟಣದಲ್ಲಿ ನಾನು $6 ಕೊಟ್ಟಿದ್ದೀನಿ ಇದಕ್ಕಲ್ಲಿ. ದಸರಾ ಹಬ್ಬದಲ್ಲಿ ಬೊಂಬೆಗಳ ಮಹತ್ವ ಅತಿ ಹೆಚ್ಚು. ಈ ಬೊಂಬೆಗಳಿಗೆ ಇಷ್ಟೊಂದು ಮಹತ್ವ ಬರೋದಕ್ಕೆ ಕಾರಣ ಏನು, ಇದರ ಐತಿಹಾಸಿಕ ಹಿನ್ನೆಲೆ ಏನಾಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಅದಕ್ಕಾಗಿ ಈಗ ಭಾಗ್ಯಲಕ್ಷ್ಮಿ ಮುರಳೀಧರ್ ಅವರು ಹಾಗೇನೆ ರಮೇಶ್ ಕೆಂಗೇರಿ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮಿಬ್ಬರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ರಮೇಶ್ ಅವರೇ, ಬೊಂಬೆಗಳ ಹಬ್ಬ ಅದು ದಸರಾದಲ್ಲಿ ಸಾಕಷ್ಟು ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ. ಬೊಂಬೆಗಳು ಇಲ್ಲದೆ ಹೋದ್ರೆ ದಸರಾನೇ ಇಲ್ವೇನೋ ಅನ್ನೋ ಮಟ್ಟಿಗೆ ಇರುವಂಥದ್ದು. ದಸರಾ ಹಬ್ಬ ಒಂದು ರೀತಿ ಶೂನ್ಯ ಅಂತಾನೆ ಹೇಳ್ಬೋದು. ಐತಿಹಾಸಿಕ ಹಿನ್ನೆಲೆ ಏನು ಸರ್? ನನಗೆ ಗೊತ್ತಿರೋ ಮಟ್ಟಿಗೆ ಅಂದ್ರೆ ನನಗೆ ತಿಳಿದ ಮಟ್ಟಿಗೆ ಬೊಂಬೆ ಹಬ್ಬಕ್ಕೆ ನಾಂದಿ ಹಾಡಿದ್ದು ಅಥವಾ ಬೊಂಬೆ ಹಬ್ಬ ಶುರುವಾಗಿದ್ದು ವಿಜಯನಗರದ ಕಾಲದಿಂದ.
ವಿಜಯನಗರದ ಅರಸು ಕೃಷ್ಣದೇವರಾಯ ಇದ್ದ, ಅವನ ನಂತರ ಪ್ರೌಢದೇವರಾಯ ಬಂದ. ಅವರಿಬ್ಬರು ತುಂಬ ಪ್ರಬಲ ಅರಸರುಗಳಾಗಿದ್ದರು. ಅವ್ರಿಗೆ ಬೊಂಬೆ ಹಬ್ಬ 2 ವಿಧದಲ್ಲಿ ಅವಶ್ಯಕತೆ ಇತ್ತು. ಅಥವಾ ಅವರು ಶರನ್ನವರಾತ್ರಿ ಉತ್ಸವ ಮಾಡ್ತಾಯಿದ್ರು. ಆ ನವರಾತ್ರಿ ಉತ್ಸವದಲ್ಲಿ ಅವರು ತಮ್ಮ ಸೇನಾ ಶಕ್ತಿಯನ್ನು ಹೊರಗಿನ ಅಂದರೆ ಶತ್ರು ರಾಜ್ಯಗಳಿಗೆ ಭಾಗ, ಆಮೇಲೆ ನವರಾತ್ರಿನಲ್ಲಿ 9 ದಿನ ಮನೆಯಲ್ಲಿ ಅಥವಾ ಅರಮನೆಯಲ್ಲಿ ಧಾರ್ಮಿಕ ಆಚರಣೆಗಳನ್ನು ಮಾಡಿ 10ನೇ ದಿನ ಈ ವಿಜಯ ಯಾತ್ರೆಗೆ ಹೊರಡೋದು ಒಂದು ಸಂಪ್ರದಾಯ ಆಗಿದ್ದಿರ್ಬೋದು. ಇದು ಬೊಂಬೆ ಹಬ್ಬಕ್ಕೆ ಮೂಲ ಕಾರಣ ಆಗಿರ್ಬೋದು ಅಂತ ನಾನು ಅನ್ಕೊಂತೀನಿ. ವಿಜಯನಗರ ಸಾಮಂತರಾದ ಮೈಸೂರು ಅರಸರು ಈ ಪರಂಪರೆಯನ್ನು ಮುಂದುವರಿಸಿದ್ರು. ಮೈಸೂರಿನ ಪ್ರಜೆಗಳಾದ ನಾವು ಯಥಾ ರಾಜ ತಥಾ ಪ್ರಜಾ ಅಂತ ಮೈಸೂರಿನ ರಾಜರು ಏನ್ ಮಾಡಿದ್ರು ಅದನ್ನೇ ನಾವು ಮುಂದುವರಿಸ್ತೀವಿ. ಇಲ್ಲಿಟ್ಟಿರೋ ಈ ಬೊಂಬೆಗಳೆಲ್ಲ ಹಾಕಿ ಕೊಟ್ಟಿದ್ದೆ ನಮ್ಗೊಂದು ರೀತಿ ಮಾರ್ಗದರ್ಶನ. ಸಾಮಾನ್ಯವಾಗಿ ಆ ಅರಸರನ್ನ ಫಾಲೋ ಮಾಡೋದು ಎಲ್ಲಾ ಕಾಲದಲ್ಲೂ, ಎಲ್ಲಾ ದೇಶದಲ್ಲೂ, ಎಲ್ಲಾ ಸಂಪ್ರದಾಯದಲ್ಲೂ ನಡ್ಕೊಂಡು ಬಂದಿರೋದು. ನಮ್ಮ ಅರಸರು ಏನ್ ಮಾಡಿದ್ರು ನಾವು ಅದನ್ನ ಫಾಲೋ ಮಾಡಿದ್ವಿ. ಹಳೆ ಮೈಸೂರಿನ ಭಾಗದಲ್ಲಿ ಸಾಮಾನ್ಯವಾಗಿ ಬೊಂಬೆ ಹಬ್ಬ ಮಾಡ್ತಾರೆ. ಬೊಂಬೆ ಹಬ್ಬದಲ್ಲಿ ಪಟ್ಟದ ಬೊಂಬೆ ಅಂತ ಹೇಳ್ತಾರೆ. ಪಟ್ಟದ ಬೊಂಬೆನ ರಾಜ ರಾಣಿ ಅಂತ ಅವರ ಸಂಕೇತ ಅಂತ ನಾವು ಭಾವಿಸ್ತೀವಿ. ಈ ಸಣ್ಣ ಸಣ್ಣ ಬೊಂಬೆಗಳೆಲ್ಲ ಪ್ರಜೆಗಳು, ರಾಜ ರಾಣಿಯರು ಬರ್ತಾರೆ, ಪ್ರಜೆಗಳ ಯೋಗಕ್ಷೇಮ ವಿಚಾರಿಸ್ತಾರೆ. ರಾಜರ ಕಾಲದಲ್ಲೂ ಕೂಡ ಈ ರೀತಿ ಪಟ್ಟದ ಗೊಂಬೆ ಇಡ್ಲಾಗ್ತಾ ಇತ್ತು. ರಾಜರು ಬೇರೆ ಅಂದ್ರೆ ಶಕ್ತಿ ದೇವತೆಗಳನ್ನು ಪೂಜೆ ಮಾಡ್ತಾ ಇದ್ರು. ಸಾಮಾನ್ಯವಾಗಿ ದುರ್ಗೆನ ಪೂಜೆ ಮಾಡ್ತಾ ಇದ್ರು. ನಾವು ರಾಜರ ಸಂಪ್ರದಾಯ ಫಾಲೋ ಮಾಡ್ಕೊಂಡು ಬಂದ ಅವ್ರ ತರ ನಾವು ವಿಜಯೋತ್ಸವಕ್ಕೆ ಹೋಗಕ್ಕಾಗಲ್ಲ. ಅವ್ರು ಮಾಡ್ದಂಗೆ 5 ಪೂಜೆ ಮಾಡ್ತೀವಿ, ಸರಸ್ವತಿ ಪೂಜೆ ಮಾಡ್ತೀವಿ, ಈ ಹಬ್ಬನ ಆಚರಣೆ ಮಾಡ್ತೀವಿ 9 ದಿನ. ದಸರಾ ಹಬ್ಬ ಅಂದ್ರೆ ತುಂಬಾ ಸಂಭ್ರಮ. ನಮ್ಮ ಕಾಲದಲ್ಲೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಪ್ರತಿ ಮನೆಗೆ ಹೋಗಿ, ಅಂದ್ರೆ ಪ್ರತಿ ಮನೆಯಲ್ಲೂ ಬೊಂಬೆ ಇಡೋ ಸಂಪ್ರದಾಯ ಇರ್ತಿತ್ತು. ಚಿಕ್ಕ ಚಿಕ್ಕ ಹುಡುಗರು ಪ್ರತಿ ಮನೆಗೆ ಹೋಗೋದು, ಬೊಂಬೆ ಬಾಗ್ನ ನಿಮ್ಮ ಮನೇಲಿ ಬೊಂಬೆ ಇಟ್ಟಿದಾರ ಅಂತ ಕೇಳೋದು, ಅವ್ರು ಬೊಂಬೆ ಬಾಗ್ನ ಕೊಡೋ ತನಕ ಬೊಂಬೆ ನೋಡೋ ತರ ಆಕ್ಟ್ ಮಾಡೋದು, ಕೂತ್ಕೊಳ್ಳೋದು, ಅವ್ರು ಕೊಡದೇನೆ ಹೊರಡೋಂಗಿಲ್ಲ. ಆಮೇಲೆ ಎಲ್ಲ ತಗೊಂಡ್ಬಂದು ಒಂದು ಬ್ಯಾಗ್ನಲ್ಲಿ ಇಟ್ಕೊಂಡ್ಬಂದಿರೋದು, ಆಚೆ ಕಡೆ ಶೇಖರಿಸ್ಕೊಂಡು ಅದನ್ನೆಲ್ಲ ಹಂಚ್ಕೊಂಡು ಕಿತ್ಲಾಡಿ ತಿಂದು ನಾನು ಜಾಸ್ತಿ ತಿಂದೆ ಅನ್ನೋದು. ಆಮೇಲೆ ಇನ್ನೊಂದು ಏನಿತ್ತು ಅಂದ್ರೆ ನಾನು ಕಂಡ ಹಾಗೆ ನಮ್ಮೂರಿನಲ್ಲಿ ಈ ಬೊಂಬೆ ಎಲ್ಲಾರ ಮನೆಯಲ್ಲೂ ಬೊಂಬೆ ಇಡೋರು, ಆ ಊರಿಗೆ ವಾದ್ಯಗಾರರು ಇರ್ತಾರೆ ಸಾಮಾನ್ಯವಾಗಿ, ಚಿಕ್ಕ ಚಿಕ್ಕ ಊರುಗಳೆಲ್ಲ. ಅವಾಗೆಲ್ಲ ಆ ವಾದ್ಯಗಾರರು ಪ್ರತಿ ಮನೆಗೂ ಬಂದು ವಾದ್ಯ ಮಾಡೋರು, ತಮ್ಮ ಸಾಂಪ್ರದಾಯಿಕ ನಾದಸ್ವರನೋ ತಬಲಾ ಇದು ಎಲ್ಲ. ಅವ್ರಿಗೆ ಮನೆಯವ್ರು ಏನೋ ಒಂದಿಷ್ಟು ಕೊಡೋರು. ಪ್ರತಿ ಮನೆಗೂ ಅವರು 5-5 ನಿಮಿಷನೋ 2-2 ನಿಮಿಷನೋ 1 ನಿಮಿಷನೋ ಸುಮ್ಮನೆ ಒಂದು ರಾಗ ಬಾರಿಸ್ಬಿಟ್ಟು ಹೋಗೋದು, ದುಡ್ಡು ಇಸ್ಕೊಂಡು, ಅಥವಾ ಮನೆಯವ್ರು ಏನು ಕೊಡ್ತಾರೋ ಅದನ್ನ ಇಸ್ಕೊಂಡು. ಇದು ಸಂಪ್ರದಾಯ ಆಯ್ತು. ಪ್ರತಿದಿನ ಬೊಂಬೆಗೆ ಆರತಿ ಮಾಡ್ತಾ ಇದ್ರು. ಆರತಿ ಮಾಡಿ ಆಮೇಲೆ ಬೊಂಬೆ ಮುಟ್ಬೇಡ ಅಂತ ನಮಗೆ ಗದರಿಸೋರು ದೊಡ್ಡವರೆಲ್ಲ. ಅಂದ್ರೆ ಅದನ್ನ ಒಂದು ರೀತಿ ದೇವರ ಸ್ವರೂಪವಾಗಿ ಕಾಣ್ತಾ ಇದೆ. ದೇವರ ಸ್ವರೂಪವಾಗಿ, ಅದೇ ರಾಜ ಏನ್ ಮಾಡ್ತಾರೋ ಅದನ್ನ ನಾವು ಮಾಡೋದ್ರಿಂದ ದೇವರನ್ನ ನಾವು ಅದ್ರಲ್ಲಿ ಆವಾಹಿಸ್ಕೊಂಡಿದ್ವಿ. ಅದಕ್ಕೆ ಸರಸ್ವತಿ ಪೂಜೆ ಒಂದು ಆಯಾಮನ ಕೊಟ್ಟು ಮಕ್ಕಳು ಅದರಲ್ಲಿ ಒಂಚೂರು ಇಂಟ್ರೆಸ್ಟ್ ಬೆಳೆಸ್ಕೊಳ್ಳಿ ಅನ್ನೋ ದೃಷ್ಟಿಕೋನ ಇದ್ದಿರಬಹುದು. ಗೊಂಬೆಗಳ ಬೊಂಬಾಟ್ ಲೋಕದಲ್ಲಿ ಈಗ ಪುಟ್ಟ ವಿರಾಮ. ಭಾಗ್ಯಲಕ್ಷ್ಮಿ ಮೇಡಮ್, ತಾವೇನ್ ಹೇಳ್ತೀರಿ? ಅದೇ ಈ ನವರಾತ್ರಿ ಬೊಂಬೆ ಇಡೋದು ಅಂದ್ರೆ ಬರೀ ಪಟ್ಟದ ಬೊಂಬೆ ಇಟ್ಟು 4 ದೇವ್ರನ್ನ ಇಡೋದು ಹಿಂದಿನ ಕಾಲದಲ್ಲಿ ಸಂಪ್ರದಾಯ ಇತ್ತು. ಇವಾಗ ಬರ್ತಾ ಬರ್ತಾ ಏನಾಗಿದೆ, ನಮ್ಮ ಮನಸ್ಸಿಗೆ ನಮ್ಗೆ ಏನ್ ಅಭಿಪ್ರಾಯ ಅನ್ಸತ್ತೋ ಅದನ್ನ ಬೊಂಬೆ ರೂಪದಲ್ಲಿ ತೋರಿಸ್ತೀವಿ. ನಾವು ಬೊಂಬೆನಲ್ಲಿ ಪಾರ್ಕ್ ಮಾಡ್ತೀವಿ, ಒಂದು ಗಾರ್ಡನ್ ಮಾಡ್ತೀವಿ, ಒಂದು ಮದುವೆ ಮಾಡ್ತೀವಿ, ಒಂದು ಹಳ್ಳಿ ಮಾಡಿ ತೋರಿಸ್ತೀವಿ. ಇನ್ನೂ ನಾನಾ ದೇಶಕ್ಕೆ ಹೋಗಿ ಅಲ್ಲೆಲ್ಲ ಜನ ಹೇಗಿರ್ತಾರೆ ಅಂತ ಅಲ್ಲಿಂದ ಬೊಂಬೆ ತಂದು ಇಲ್ಲಿ ಜನಗಳಿಗೆ ತೋರ್ಸೋಣ. ಅಲ್ಲಿ ಪಾರ್ಕ್ ಅಂದ್ರೆ ಹೇಗಿರುತ್ತೆ, ಅಲ್ಲಿ ಜನ ಹೇಗ್ ಡ್ರೆಸ್ ಮಾಡ್ಕೋತಾರೆ. ಆಮೇಲೆ ನಾವು ಬೊಂಬೆ ಹಬ್ಬ ಅಂದ್ರೆ ಬರೀ ಹಿಂದಿನ ಕಾಲದ ತರ ಬರೀ ಮೆಟ್ಲುಗಳ ಮೇಲೆ ಬೊಂಬೆ ಕೂರಿಸಿ ಅದಷ್ಟೇ ಅಲ್ಲ. ಇವಾಗ ಇನ್ನೂ ಅದಕ್ಕೆ ನಾನಾ ರೀತಿ ಅಲಂಕಾರ ಮಾಡ್ತಾ ಇದ್ದೀವಿ. ಬೊಂಬೆನಲ್ಲಿ ಪಾರ್ಕ್ ಮಾಡ್ತೀವಿ, ಹಳ್ಳಿ ಮಾಡ್ತೀವಿ, ಸ್ಕೂಲ್ ಮಾಡ್ತೀವಿ. ಆಮೇಲೆ ಮಕ್ಳು ಹೇಗ್ ಆಟ ಆಡ್ಬೋದು, ಮಕ್ಳು ಹೇಗ್ ಓದ್ಬೋದು. ಆಮೇಲೆ ಬೊಂಬೆಗಳ ಮುಖಾಂತರ ಯಥಾ ಪ್ರಕಾರವಾಗಿ ತೋರಿಸ್ಕೊಡೋದು. ಯಥಾ ಪ್ರಕಾರ ಅದು ಹಳೆ ಕಾಲದಲ್ಲಿ ಹೇಗ್ ನಡೀತಾ ಇದ್ವಿ, ಇವಾಗ ಎಷ್ಟು ಮಾಡ್ರನ್ ಆಗ್ತಾ ಇದ್ವಿ. ಮಾಡ್ರನ್ ಆದ್ರೂ ಏನೇನು ಉಪಯೋಗಿಸ್ಕೋಬಹುದು ಎಲ್ಲಾನು. ಇವಾಗ ಎಷ್ಟೋ ಜನದ ಮನೆಯಲ್ಲಿ ಮಕ್ಕಳಿಗೆ ಏನು ಗೊತ್ತೇ ಇರಲ್ಲ. ಒಗೆಯೋ ಕಲ್ಲು ಅಂದ್ರೆ ಗೊತ್ತಿಲ್ಲ, ಹಳ್ಳಿ ಅಂದ್ರೆ ಬಾವಿ ಅಂದ್ರೆ ಏನು ಅಂತ ಕೇಳೋ ಕಾಲ ಇದೆ. ಹಳ್ಳಿನಲ್ಲಿ ಬಾವಿ ಇರತ್ತೆ, ಒಬ್ಬ ಗೌಡ ಇರ್ತಾನೆ. ಚಪ್ಪಲಿ ಹೊಲ್ಸ್ಕೊಳ್ಳೋದು ಅಂದಂತೂ ಈಗಿನ ಕಾಲದ ಮಕ್ಕಳಿಗೆ ಚಪ್ಪಲಿ ಹೊಲ್ಸ್ಕೊಳ್ಳೋದೇ ಗೊತ್ತಿಲ್ಲ. ಚಪ್ಪಲಿ ಹೊಲಿಯೋನಿದ್ದಾನೆ, ಛತ್ರಿ ರಿಪೇರಿ ಮಾಡೋರು ಇರ್ತಾ ಇದ್ರು. ಅದನ್ನೆಲ್ಲ ಹಳ್ಳಿ ಮಾಡಿ ತೋರಿಸಿದೀವಿ.
ಅಂದ್ರೆ ಮಕ್ಕಳಿಗೆ ಈ ರೀತಿ ಬೊಂಬೆಗಳ ಮುಖಾಂತರ ಸಂದೇಶನೂ ಆಗತ್ತೆ ಇದು. ಕಾಣದೇ ಇರೋದನ್ನ ಅಲ್ಲಿ ಕಾಣ್ಬೋದು. ಚಪ್ಲಿ ಹೊಲಿಯೋನ್ ಇದ್ನ ಅಂತ ಕೇಳೋ ಮಕ್ಳು ಇದಾರೆ ಇವಾಗ. ಯಾಕೆಂದ್ರೆ ಚಪ್ಲಿ ಕಿತ್ತೋದ್ರು ಹೊಸ ಚಪ್ಲಿ ತೆಕ್ಕೊಡೋ ಪೇರೆಂಟ್ಸ್ ಇವಾಗ ನಾವು. ಬಟ್ ಹಳೆ ಕಾಲದಲ್ಲಿ ರೋಡ್ಗೂ ಒಬ್ಬ ಚಪ್ಲಿನೋನು ಛತ್ರಿನೋನು ಇರ್ತಾ ಇದ್ರು. ಅದೆಲ್ಲ ಮಕ್ಳಿಗೆ ಗೊತ್ತೇ ಇಲ್ಲ ಈಗ. ಸರ್, ಈಗ ಬೊಂಬೆಗಳನ್ನ ಇಡುವಂತ ಅಥವಾ ಅದನ್ನ ಜೋಡಿಸುವಂತ ಪದ್ಧತಿ ಹೇಗೆ? ಅದೇ ಇವಾಗ ಬೊಂಬೆ ನಮ್ಮ ಹತ್ರ ಎಷ್ಟಿದೆ ಅಂತ ಮೊದ್ಲು ಯೋಚನೆ ಮಾಡ್ಬೇಕು. ಎಷ್ಟಿದೆ ಮಿನಿಮಮ್ 1, 3, 5, 7, 9 ಅಂತ ಈ ಮೆಟ್ಲುಗಳನ್ನ ಮಾಡ್ಕೋಬೇಕು. ಅದು ಅಂದ್ರೆ ಮೆಟ್ಲು ಮಾಡೋದಕ್ಕೂ ಕೂಡ ಸಂಪ್ರದಾಯ ಇದೆ. 1, 3, 5, 7, 9 ಮಾಡ್ಬೇಕು. ಸಮ ಮಾಡೋ ಹಾಗಿಲ್ಲ. ನಮ್ಮ ಹತ್ರ ಬೊಂಬೆ ಎಷ್ಟಿದೆ ನೋಡ್ಕೊಂಡು 3 ಮೆಟ್ಲಾದ್ರೆ 3 ಮೆಟ್ಲಿಗೆ ಬೊಂಬೆ. ಮೊದ್ಲು ಪಟ್ಟದ ಬೊಂಬೆನ ಇಟ್ಟು ಆಮೇಲೆ ಅದ್ರ ಮುಂದೆ ಕಳಶ ಇಡ್ತೀವಿ. ತಾವೀಗ ಇಟ್ಟಿರುವಂತದ್ದು ಎಷ್ಟು ಸ್ಟೆಪ್? ನಾನು 8 ಸ್ಟೆಪ್ ಇಲ್ಲಿ ಇಟ್ಟಿದ್ದೀನಿ. 1 ಸ್ಟೆಪ್ ಅಲ್ಲಿ ಇಟ್ಟು ಕಳಶ ಇಟ್ಟು ಪ್ರತಿ ವರ್ಷ ಪಟ್ಟದ ಬೊಂಬೆಗೆ ಹೊಸ ಡ್ರೆಸ್ ಹೊಲಿಸ್ಬೇಕು. ನಾವ್ ಹೇಗ್ ಹೊಸ ಬಟ್ಟೆ ಹಾಕೊಳ್ತೀವೋ ಹಾಗೆ ಬೊಂಬೆನೂ ದೇವ್ರ ಸ್ವರೂಪ ಮಾಡಿ ಹೊಸ ಬಟ್ಟೆ ಹಾಕ್ತಿವಿ. ಕಳಶ ಇಡೋದು ಏನಕ್ಕೆ? ಕಳಶ ಇಡೋದು ಅಂದ್ರೆ ಇವಾಗ ನಮ್ಗೆ ಭಯ ಅಷ್ಟೇ. ಬೊಂಬೆನ ಸುಮ್ನೆ ಇಟ್ಬಿಟ್ರೆ ಎಲ್ಲರೂ ಮುಟ್ತಾರೆ. ಅದಕ್ಕೊಂದು ಅದರಲ್ಲಿ ತೆಂಗಿನಕಾಯಿ ಕಳಶ ಇಟ್ಟು ದೇವ್ರನ್ನ ಆಹ್ವಾನ ಮಾಡ್ತೀವಿ ಅಂತೀವಿ. ಚಾಮುಂಡಿನ ಆಹ್ವಾನ ಮಾಡಿರ್ತೀವಿ ಅಂತೀವಿ. ಅವಾಗ ದೇವ್ರನ್ನ ಮುಟ್ಟಬೇಡ ಅಂದ್ರೆ ಬೊಂಬೆ ಯಾರು ಮುಟ್ಟಲ್ಲ. ಇಲ್ದೇ ಇದ್ರೆ ಮುಟ್ಟಿ ತಗಲ್ಸಿ ಮಾಡೋದು. ಅದು ಹಿಂದಿನ ಕಾಲದಿಂದ ಹಿಂಗ್ ಬಂದಿರೋದು. ಅಂದ್ರೆ ಮುಟ್ಟಬಾರ್ದು. ಒಂದ್ಸರಿ ಇಟ್ಮೇಲೆ ಬೊಂಬೆ ಮುಟ್ಟಬಾರ್ದು. ಅದು ಕೂಡ ಹೌದು. ಬೊಂಬೆನ ಕದಲಿಸೋದು ಅಂತ 9ನೇ ದಿನ ರಾತ್ರಿ ನಾವು ರಾತ್ರಿ 9 ಗಂಟೆ ಆದ್ಮೇಲೆ ವಿಜಯದಶಮಿ ದಿನ ಪಟ್ಟದ ಬೊಂಬೆನ ಮಲಗಿಸ್ತೀವಿ. ಅದು ಬೊಂಬೆನ ಕದಲಿಸಿದ್ವಿ ಅಂತ. ಮೊದಲನೇ ದಿನ ಇಟ್ಟ ಮೇಲೆ 10 ದಿನ 9 ರಾತ್ರಿ ತನಕ ಬೊಂಬೆನ ಕದಲಿಸಬಾರ್ದು. 9ನೇ ದಿನ ರಾತ್ರಿ ಬೊಂಬೆನ ಮಲಗಿಸ್ತೀವಿ ನಾವು. ಕಳಶನ ಅಳ್ಳಾಡಿಸ್ಬಿಟ್ಟು ಪಟ್ಟದ ಬೊಂಬೆ 2 ಮಲಗಿಸ್ತೀವಿ ಅಲ್ಲೇ. ಅವತ್ತಿಗೆ ದಸರಾ ಮುಗೀತು ಅಂತ ಅರ್ಥ. ಬೊಂಬೆ ತೆಗೆದಿರೋದು ಅಂದ್ರೆ ಏನು? ಪ್ರತಿದಿನ ಆರತಿ ಆಗ್ಬೇಕು ಬೊಂಬೆಗೆ. ಪ್ರತಿದಿನ ಪೂಜೆ ಆಗ್ಬೇಕು. ಬೊಂಬೆ ದೇವ್ರ ತರ ಬೀಗ ಹಾಕ್ಬಾರ್ದು ಮನೇನ. ಬೊಂಬೆ ಇಟ್ಟು ಮನೇನ ಲಾಕ್ ಮಾಡಬಾರ್ದು. ದೇವಿ ಇರ್ತಾಳೆ ಅಂತ. ರಾತ್ರಿ ಹೊತ್ತು ಪುರಿ ಕತ್ಲನಾಗ ಬೊಂಬೆ ಇಡಬಾರ್ದು. ಲೈಟ್ ಹಾಕಿ ಇರ್ಬೇಕು. ಒಂದು ಲೈಟ್ ಇರೋದಿಲ್ಲ. ಪೂರ್ತಿ ಲೈಟ್ ಹಾಕಕ್ಕಾಗಲ್ಲ, ಎಲೆಕ್ಟ್ರಿಸಿಟಿ ಬಿಲ್. ಒಂದ್ ಲೈಟ್ ಯಾವ್ದಾದ್ರು ಇರಬೇಕು ಮನೆಯಲ್ಲಿ. ಬೊಂಬೆ ಪೂರ್ತಿ ಕತ್ಲಿನಲ್ಲಿ ಇರಬಾರ್ದು. ಆ ತರದೆಲ್ಲ ಏನೇನೋ ಸಂಪ್ರದಾಯಗಳು. ಕೆಲವೊಂದು ನಮ್ಮ ಅನುಕೂಲಕ್ಕೂ ಇರ್ಬೋದು, ಅವುಗಳ ಹಿಂದೆ ಅರ್ಥನೂ ಇರ್ಬೋದು. ಪ್ರತಿ ಬೊಂಬೆನೂ ನವರಾತ್ರಿನಲ್ಲಿ ಮಾತಾಡುತ್ತೆ. ಇನ್ನೊಂದು ಬೊಂಬೆಗಳು ಅಂದ್ರೆ ಸ್ವಲ್ಪ ಹೆಣ್ಮಕ್ಳಿಗೆ ತುಂಬಾ ಹತ್ರವಾದಂಥದ್ದು. ತಾವು ಕೂಡ ಬೊಂಬೆ ನಾವು ನೋಡಿದೆ, ಸಾಕಷ್ಟು ಇಂಟ್ರೆಸ್ಟ್ ತೋರಿಸಿದಿರಿ. ಸುಮಾರು ವರ್ಷಗಳಿಂದ ಕೂಡ ನೀವು ಬೊಂಬೆ ಹಬ್ಬ ಅಂದ್ರೆ ಪೂರ್ತಿ ಸಪೋರ್ಟ್. ಅದ್ರ ಬಗ್ಗೆ ತಾವು? ನನ್ಗೆ ಅಂದ್ರೆ ಬೊಂಬೆ ಮನುಷ್ಯದ ಆಲ್ಟರ್ ಈಗೋ ಅಂತ ನಾನು ಭಾವಿಸ್ತೀನಿ ಯಾವಾಗಲೂ. ಮನುಷ್ಯ ಬೊಂಬೆಗಳ ಜೊತೆಗೆ ಆಟ ಆಡೋದನ್ನ ಅಥವಾ ಬೊಂಬೆಗಳ ರೂಪದ ಜೊತೆ ಆಟ ಆಡೋದನ್ನ ನಾಗರಿಕತೆ ಹುಟ್ಟಿದಾಗಿಂದ ಮಾಡ್ಕೊಂಡು ಬಂದಿದ್ದಾನೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದನ್ನ ನಾವು ಈ ಬೊಂಬೆ ಹಬ್ಬ ಅಂತ ಹೇಳ್ತೀವಿ. ನಮ್ಮ ಆಲ್ಟರ್ ಈಗೋ ಜೊತೆ ಇವಾಗ ನಮ್ಮ ಇಮ್ಯಾಜಿನೇಷನ್ ಏನ್ ಬೇಕೋ ಆ ತರ ಕಲ್ಪನೆಗೆ ಬೇಕಂಗೆ ರೂಪಾನು ಕೊಡ್ಬೋದು ಬೊಂಬೆನ. ನಮ್ಗೆ ಎದುರು ತರ ಮಾತಾಡಿರ್ಬೋದು. ನೀವು ರಾತ್ರಿ ಬಂದು ಬೊಂಬೆ ಎದುರು ಕೂತ್ಕೊಂಡ್ರೆ ನೀವು ಈ ಕ್ಯಾನ್ ಫೀಲ್ ದಟ್ ಇಟ್ ಈಸ್ ಟಾಕಿಂಗ್ ಟು ಯು. ನೀವು ಅದ್ರ ಜೊತೆ ಮಾತಾಡ್ತಾ ಇರ್ಬೋದು ಅಥವಾ ನೀವು ಮಾತಾಡ್ಬೋದು. ನಿಮ್ಗೆ ಇಷ್ಟ ಬಂದಿದ್ದ ಡೈಲಾಗ್ ಬೊಂಬೆಗೆ ಆರೋಪಿಸ್ಬೋದು. ಬೊಂಬೆಗೆ ಇಷ್ಟ ಬಂದಿದ್ದ ಡೈಲಾಗ್ ಅವ್ರು ಮಾತಾಡ್ತಾ ಇರ್ತಾರೆ, ಸ್ನೇಹಿತರ ತರ ಅನ್ಕೋಬಹುದು. ನಾವು ಬೊಂಬೆ ಇಟ್ಮೇಲೆ ನಮಗ್ ದಿನ ಬೊಂಬೆ ನಮ್ ಜೊತೆ ಮಾತಾಡತ್ತೆ ಅನ್ನೋ ಫೀಲಿಂಗ್ ನನ್ಗಂತೂ ಇದೆ. ನಾ ದಿನ ಎಷ್ಟೊತ್ತೇ ಆಗ್ಲಿ ರಾತ್ರಿ ಒಂದ್ಸತಿ ಎಲ್ಲ ಲೈಟು ಹಾಕಿ ಎಲ್ಲ ಬೊಂಬೆನೋ ನೋಡ್ಬಿಟ್ಟೆ ಮಲ್ಗೋದು. ಇಟ್ಸ್ ಎ ಪ್ಯಾಷನ್. ನೀವು ಹಿಂದಿಂದು ಸ್ವಲ್ಪ ನೋಡ್ತಾ ಹೋದ್ರೆ ಫಸ್ಟ್ ಬೊಂಬೆ ತೆಗೆದುಕೊಂಡಿದ್ದು, ಖರೀದಿ ಮಾಡಿದ್ದು ಅನ್ನೋದು? ನಮ್ಗೆ ಮದ್ವೆಗಳಲ್ಲಿ ಹೆಣ್ಮಕ್ಳಿಗೆ ನಮ್ ಸಂಪ್ರದಾಯದಲ್ಲಿ ಮದ್ವೆ ಮನೆಯಲ್ಲಿ ಬೀಗರ ಸಾಮಾನು ಎಲ್ಲ ಪಾತ್ರೆ ಎಲ್ಲ ಕೊಡ್ತಾರೆ. ಅದ್ರ ಜೊತೆ ಒಂದ್ ಜೊತೆ ಬೊಂಬೆನೂ ಕೊಡ್ತಾರೆ. ತಾಯಿ ಮನೆಯಿಂದಾನೇ ಬೊಂಬೆ ಕೊಡ್ತಾರೆ. ಅಂದ್ರೆ ನೀ ಕಂಟಿನ್ಯೂ ಮಾಡು ಬೊಂಬೆನ ಅಂತ. ಸೊ ಅಲ್ಲಿಂದ ಶುರು ಆಗತ್ತೆ. ನಮ್ಗೆ ಇಷ್ಟ ಇದ್ರೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ತಾ ಹೋಗಿದ್ದೀನಿ. ನಾನಂತೂ 50 ವರ್ಷದಿಂದ ಕಲೆಕ್ಟ್ ಮಾಡಿದ್ದೀನಿ. ಮದ್ವೆ ಆದ ನಂತರದಿಂದ? ಮದ್ವೆಗ್ ಮುಂಚಿಂದಾನು. ನಾನು ತಾಯಿ ಮನೇಲಿ ಇದ್ದಾಗ್ಲೂ ಯಾರಾದ್ರೂ ₹1, ₹2 ಹಬ್ಬಕ್ಕೆ ಕೊಟ್ರೆ ನಾ ಅದ್ರಲ್ಲಿ ಬೊಂಬೆ ತಗೋತಾ ಇದ್ದೆ. ಗಾಂಧಿ ಬಜಾರಲ್ಲಿ ಹೋಗಿ ಫುಟ್ಪಾತ್ ಅಲ್ಲಿ ಮಾರೋರು. ಅಲ್ಲೊಂದು ಡಕ್ಕಿ ಇದೆ, ಅಲ್ಲೊಂದು 10 ಪೈಸಾಗ್ ಬೊಂಬೆ ತಗೊಂಡಿದ್ದೀನಿ ನಾನು. ಕೂತಿರೋ ಪ್ಲಾಸ್ಟಿಕ್ ಬೊಂಬೆ 10 ಪೈಸಾ. ಅವಾಗಿಂದಾನು ನಾ ಬೊಂಬೆ ತಗೊಂಡು ಕಲೆಕ್ಟ್ ಮಾಡಿದ್ದೀನಿ. ನನ್ಗೆ 61 ವರ್ಷ ಈಗ. ನಾನು ಹೆಚ್ಚು ಕಡಿಮೆ 50 ವರ್ಷದಿಂದ ಬೊಂಬೆ ತಗೊಂಡಿದ್ ಜ್ಞಾಪಕ ಇದೆ. ಇವತ್ತಿಗೂ ತಗೋತಿದ್ದೀನಿ ಬೊಂಬೆ. ಅಂದ್ರೆ ಬೊಂಬೆ ಜೊತೆ ಅಷ್ಟು ಅಟ್ಯಾಚ್ಮೆಂಟ್ ಯಾರ ಕಾರಣ ಅಂತ ಹೇಳ್ಬೋದು? ನಮ್ಮ ತಾಯಿ ಮನೆ. ನಮ್ಮ ಎಲ್ಲ ಬ್ರದರ್ಸು
ನನಗೆ ಪಾರ್ಕ್ ಮಾಡಕ್ಕೆ ಸೌದೆನ ಸೀಳಿ ಸೀರಿಯಲ್ ಸೆಟ್ ಇಟ್ಕೊಡೋರು. ನನ್ನ ಒಬ್ಬ ಅಣ್ಣ ಮಣ್ಣನ್ನ ಅಗದ್ ಕೊಡೋನು, ಈ ಮಣ್ಣು ಚೆನ್ನಾಗಿದ್ಯಾ ನೋಡು ಅಂತ. ಸೊ ತಾಯಿ ಮನೆಯಿಂದನೇ ನಿಮ್ಗೆ ತುಂಬಾ ಸಪೋರ್ಟ್ ತಾಯಿ ಮನೆಯಿಂದ. ಅದಾದ್ಮೇಲೆ ಗಂಡನ ಮನೆಗೆ ಬಂದ್ಮೇಲೂ ತುಂಬಾ ಸಪೋರ್ಟ್. ಯಜಮಾನ್ರಿಗೆ ತುಂಬಾ ಇಷ್ಟ ಬೊಂಬೆ ಇಡಕ್ಕೆ. ಇವನ್ ಜೊತೆಲಿ ನನ್ನ ಮಗಳಿಗೂ ತುಂಬಾ ಇಷ್ಟ. ಮೊಮ್ಮಕ್ಳಿಗೆ ಇವಾಗಂತೂ ಮೊಮ್ಮಕ್ಳ ಕಾಂಪಿಟೇಷನ್ ಪಾರ್ಟಿ ಇಟ್ಟಿದ್ದಾರೆ, ನಾನು ಇಡ್ತೀನಿ ಅಂತ. ಹಾಗಾಗಿ ಬೊಂಬೆಗಳ ಮೇಲೆ ಅಂದ್ರೆ ಆ ಸಂಪ್ರದಾಯ ನಿಮ್ಮ ತಾಯಿ ಮನೆ ಕಡೆಯಿಂದ ಹಿಡ್ಕೊಂಡು ಇಲ್ಲಿವರೆಗೂ ಬರ್ತಾನೆ ಇದೆ. ನಾವು ನೋಡ್ತಿದೀವಿ ಇತ್ತೀಚಿನ ದಿನಗಳಲ್ಲಿ ಹಳೆ ಸಂಪ್ರದಾಯಗಳ ಮರ್ತ ಹೋಗ್ತಾ ಇದೆ. ಯಾರಿಗೂ ಈಗಿನ ಜನರೇಷನ್ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಅಲ್ಲ, ಅರ್ಥವಿಲ್ಲ ಸಂಪ್ರದಾಯಗಳನ್ನ ಮರೆಯೋದ್ರಲ್ಲೇ ಓಕೆ ಜಸ್ಟಿಫೈಬಲ್. ಆದ್ರೆ ಬೊಂಬೆ ಇಡೋದು ನಾವು ಖುಷಿ ಕೊಡೋ ವಿಚಾರ. ಮನೆಗೆ 100 ಜನ ಬರ್ತಾರೆ, 100 ಜನ ಇಷ್ಟಪಡ್ತಾರೆ. ಮನೆ ಕಲರ್ಫುಲ್ ಲೈವ್ಲಿ ಮನೆ. 10 ದಿನ ಮನೆ ತುಂಬಾ ಹಬ್ಬದ ತರ, ಮದ್ವೆ ಮನೆ ತರ ಇರತ್ತೆ ನಮ್ಗೆ. ದಸರಾ ವಿಶೇಷ ಕಾರ್ಯಕ್ರಮ ಮುಂದುವರೆಯುತ್ತೆ ಒಂದು ಚಿಕ್ಕ ಬ್ರೇಕ್ನ ನಂತರ. ಮತ್ತೆ ಆರಂಭದಲ್ಲಿ ಹೇಳಿದ್ರಿ ಬೊಂಬೆಗಳ ಬಾಗಿನ ಅಂತ. ಏನಿದು ಬೊಂಬೆಗಳ ಬಾಗಿನ? ಬೊಂಬೆಗಳ ಬಾಗಿನ ಅಂದ್ರೆ ಬೊಂಬೆಗಳನ್ನ ನೋಡಕ್ ಮಕ್ಕಳು ಬರ್ತಾ ಇದ್ರಲ್ಲ, ಆ ಬೊಂಬೆ ಮಕ್ಕಳಿಗೆ ಸುಮ್ಮನೆ ಮನೆಯಿಂದ ಮಕ್ಕಳನ್ನ ಹೊರಗಡೆ ಕಳ್ಸೋದೇನು ಸಂಪ್ರದಾಯ ನಮ್ದಲ್ಲ. ಮನೆಗೆ ಯಾರು ಬಂದ್ರು ಏನಾದ್ರು ಕೊಡ್ಲೇಬೇಕು ಅನ್ನೋದು ಸಂಪ್ರದಾಯ ನಮ್ದು. ಅಂದ್ರೆ ನಮ್ಮ ಭಾರತೀಯ ಸಂಪ್ರದಾಯ. ಮನೆಗೆ ಬಂದವ್ರನ್ನ ಶಿಷ್ಟಾಚಾರ ಅಥವಾ ಶಿಷ್ಟಾಚಾರದ ಹೆಸರು ಬಿಡಿ ಚೆನ್ನಾಗಿ ಆದರ್ಶೋದು. ಮಕ್ಕಳು ಬಂದಾಗ ಮಕ್ಕಳು ದೇವ್ರ ಸಮಾನ ಅಲ್ವಾ, ಅವ್ರು ಏನಾದ್ರು ಕೊಟ್ರೆ ಖುಷಿ ಆಗತ್ತೆ. ಮನೇಲಿ ಇಂಥ ಕೊಟ್ರು ಅಂತ ಮಾತಾಡ್ಕೊಂಡು ಹೋಗುತ್ತೆ. ಅದಕ್ಕೆ ಅವರು ಸಹ ಬೊಂಬೆ ಬಾಗಿನ ಮಕ್ಕಳು ಕೊಡೋರು ಅಂತ ಚಿಕ್ಕದನ್ನ ಮಾಡೋರು. ಬೊಂಬೆ ಚಿಕ್ಕದಿರ್ತಿತ್ತಲ್ಲ, ಅದರಿಂದ ತಿಂಡಿ ಎಲ್ಲ ಚಿಕ್ಕದ್ ಮಾಡೋರು. ಒಬ್ಬಟ್ಟು ಚಿಕ್ಕದು, ಕೋಡ್ಬಳೆ ಚಿಕ್ಕದು, ಏನೇ ತಿಂಡಿ ಮಾಡಿದ್ರು ಚಿಕ್ಕದ್ ಕೊಡ್ತಾ ಇದ್ರು. ಬೊಂಬೆ ಬಾಗ್ನ ಅಂದ್ರೆ ಚಿಕ್ಕದು ಅಂತಾನೆ ಮೀನಿಂಗು. ಅಂದ್ರೆ ಇವಾಗೇನು ಯಾರ ಮನೇಲೂ ತಿನ್ಬೇಡ ಅಂತ ಮೊದ್ಲಿಂದ ಮನೇಲಿ ಹೇಳ್ ಕಳ್ಸೋದ್ರಿಂದ ಈಗೆಲ್ಲ ಬೊಂಬೆ ಬಾಗ್ನ ನಾವೇನು ಮಾಡಿದ್ದು ಕೊಡಲ್ಲ. ಯಾಕಂದ್ರೆ ಯಾವ ಮಕ್ಕಳು ತಿನ್ನಲ್ಲ. ಸೊ ಬ್ರಾಂಡೆಡ್ ಚಾಕ್ಲೇಟು ಬಿಸ್ಕೆಟು ತಂದು ಕೊಡ್ತೀವಿ. ಕೊನೆ ದಿನ ಮಕ್ಳಿಗೆ ಪೆನ್ಸಿಲು ಪುಸ್ತಕ ಆ ತರ ತಂದು ಕೊಡ್ತೀವಿ. ಅಂದ್ರೆ ಬಂದ ಮಕ್ಕಳಿಗೆ ಹಾಗೆ ಕಳಿಸಬಾರ್ದು. ಈಗ ಇಷ್ಟೊಂದೆಲ್ಲ ಬೊಂಬೆಗಳಿಟ್ಟಿದೆ, ಸುಮಾರು 15,000 ಬೊಂಬೆ ಇದೆ. ಅಂದ್ರೆ ನಿಮ್ ಕಲೆಕ್ಷನ್ ಅಷ್ಟ ಅಥವಾ ಇನ್ನೂ ಜಾಸ್ತಿ ಇದೆ? ನನ್ನ ಹತ್ರ 40,000 ತನಕ ಬೊಂಬೆ ಇದೆ. 40,000 ತನಕ. ಅದು ಇಟ್ಟಿರೋ 15 ಅಂದ್ರೆ ಪ್ರತಿ ವರ್ಷ ಥೀಮ್ ಮಾಡ್ತೀವಿ ನಾವು. ಆ ಥೀಮ್ಗೆ ಏನ್ ಬೇಕೋ ಆ ಬೊಂಬೆನ್ ಮಾತ್ರ 2 ತಿಂಗಳ ಹಿಂದೆ ಸೆಲೆಕ್ಟ್ ಮಾಡ್ಕೋತೀವಿ. ಯಾವ ತೆಗಿಬೇಕು ಈ ಸತಿ ಅಂತ, ಯಾವ ಪೆಟ್ಟಿಗೆಲ್ ತೆಕ್ಕೋಬೇಕು ಅಂತ. ಪ್ರತಿ ಸತಿ ಪೆಟ್ಟಿಗೆ ಮೇಲೆ ಲಿಸ್ಟ್ ಮಾಡ್ತೀವಿ ಯಾವ ಬೊಂಬೆ ಯಾವ್ದ್ರಲ್ಲಿ ಇದೆ ಅಂತ. ಬಾಕ್ಸ್ ನಂಬರ್ 1, 2, 3 ಹಾಕೊಂಡು ನಮ್ಗೆ ಈ ಸತಿ ಏನ್ ಥೀಮ್ ಬೇಕು, ನೆಕ್ಸ್ಟ್ ಇಯರ್ಗೆ ಏನ್ ಮಾಡ್ಬೇಕು ಅಂತ ಇವಾಗ ಯೋಚನೆ ಮಾಡಿದೀವಿ. ಅಂದ್ರೆ ಒಂದು ಪ್ರಿಪರೇಷನ್ 1 ವರ್ಷದಿಂದನೂ ಯೋಚನೆ ಮಾಡಿರ್ತೀವಿ. ಅದಕ್ಕೆ ಏನ್ ಸಾಮಗ್ರಿ ಇಲ್ವೋ ಅದನ್ನ ಕೊಂಡ್ಕೋತೀವಿ. ಕೊಂಡ್ಕೊಂಡು ರೆಡಿ ಮಾಡ್ಕೋತೀವಿ. ಇರೋ ಸಾಮಗ್ರಿನ ಅಡ್ಜಸ್ಟ್ ಮಾಡ್ಕೋತೀವಿ. ಓಕೆ, ಈಗ ಏನಾದ್ರು ಬೇಕಾಯ್ತು ನಿಮ್ಗೆ ಸಾಮಗ್ರಿ ಸಿಗತ್ತೆ, ತುಂಬಾ ಸರಳವಾಗಿ ಸಿಗತ್ತೆ. ಈಗಂತೂ ದುಡ್ಡು ಕಷ್ಟ ಇಲ್ಲದೆ ಇದ್ರೆ ಮನೆ ಬಾಗ್ಲಿಗೆ ತಂದ್ಕೊಡ್ತಾರೆ ನಮ್ಗೆ. ನಾವು ಆರ್ಡರ್ ಕೊಟ್ಟಿದ್ದ ತರ ಮಾಡ್ಕೊಡೋ ಜನ ಇದಾರೆ ಈಗ. ಓಕೆ, ಮತ್ತೆ ಈಗ ನೀವು ಹೇಳಿದ್ರಿ ಈಗ 8 ಸ್ಟೆಪ್ ಅಲ್ಲಿ ಬೊಂಬೆಗಳನ್ನ ಇಡ್ಸಿದ್ರಿ. ಹೇಗಿಡ್ಬೇಕು, ಇಂಥ ಬೊಂಬೆನ ಇಲ್ಲೇ ಇಡ್ಬೇಕು ಅಂತ ಏನಾದ್ರು ಮೊದಲು ದೇವರನ್ನ ಇಡ್ಬೇಕು ಅಂತ. ಅಂದ್ರೆ ರಾಮ ಲಕ್ಷ್ಮಣ ಲಕ್ಷ್ಮೀ ಸರಸ್ವತಿ ಮೊದ್ಲು ಅವ್ರನ್ನ ಇಡ್ಬೇಕು. ದೇವರನ್ನ ಇಟ್ಟಾದ್ಮೇಲೆ ಬೇರೆ ಎಲ್ಲ ಇಡ್ಬೇಕು. ಡ್ಯಾನ್ಸ್ ಬೊಂಬೆ ಅದೆಲ್ಲ ಆಮೇಲೆ ಇಡ್ಬೇಕು. ಡ್ಯಾನ್ಸ್ ಬೊಂಬೆ ಎಲ್ಲ ಮನುಷ್ಯ ರೂಪ ಆಗುತ್ತೆ. ಮೊದ್ಲು ದೇವ್ರ ಲಕ್ಷ್ಮೀ ಸರಸ್ವತಿ, ಆಮೇಲೆ ರಾಮರು, ಆಂಡಾಳು, ಹಂಗೆ ದೇವರಾದ್ಮೇಲೆ ನೆಕ್ಸ್ಟ್ ಬೊಂಬೆ. ಮೇಲಿಂದಾನೇ ಬೊಂಬೆ ಇಟ್ಕೊಂಡ್ ಬರ್ಬೇಕು ಪದ್ಧತಿ ಪ್ರಕಾರ. ಕೆಳಗಿಂದ ಇಲ್ಲ, ಕೆಳಗಿಂದ ಬೊಂಬೆ ಅದೇ ಊರ್ಜಿತ ಅಲ್ಲ ಅಂತ. ಫಸ್ಟ್ ಬೊಂಬೆ ಮೇಲಿಂದ ಇಟ್ಕೊಂಡ್ ಬರ್ಬೇಕು. ಓಕೆ, ದೇವ್ರದ್ದು ಫಸ್ಟ್ ಇಟ್ಟು ತದನಂತರ ಕಳಶ ಇಡ್ತೀವಿ. ಮೇಲ್ಗಡೆ ಒಂದ್ ಕಳಶ ಇಡ್ತೀವಿ. ಮನೆಗೆ ದೃಷ್ಟಿ ಪರಿಹಾರ ಅಂತ ಒಂದ್ ಕಳಶ ಇಡ್ತೀವಿ. ಆಮೇಲೆ ಒಂದು ಕೊನೆ ಸ್ಟೆಪ್ ಅಲ್ಲಿ ಒಂದ್ ಬೊಂಬೆ, 9ನೇ ಸ್ಟೆಪ್ ಅಲ್ಲಿ ನಾವು ಬೊಂಬೆ ಕಳಶ ಇಟ್ಟು ಅದಕ್ಕೆ ಪೂಜೆ ಮಾಡ್ತೀವಿ.
ಆಮೇಲೆ ಯಾವ ಬೊಂಬೆ ಬೇಕಾದ್ರೂ ಯಾವ ಬೊಂಬೆ ಬೇಕಾದ್ರೂ ಇಡ್ಬೋದು. ಅಂದ್ರೆ ದೊಡ್ಡದ್ರಿಂದ ಚಿಕ್ಕದ್ರಿಂದ ಮೇಲಿಂದ ದೊಡ್ಡದ್ರಿಂದ ಇಟ್ಕೊಂಡು ಕೆಳಗಿನವರೆಗೂ ಬರಬೇಕು. ಈಗ ಸಾಕಷ್ಟು ಬೊಂಬೆ ಇಟ್ಟಿದ್ರಿ, ಯಾವ್ಯಾವ ತರದ ಅಂದ್ರೆ ಯಾವ್ಯಾವ ಕಾನ್ಸೆಪ್ಟ್ ಇಟ್ಕೊಂಡು ಇಟ್ಟಿರುವಂತದ್ದು ಬೊಂಬೆಗಳನ್ನ? ಅದೇ ಈ ಸತಿ ನಾವು ಮೇನ್ ಕಾನ್ಸೆಪ್ಟ್ ಮಹಾಭಾರತದ್ದು 5 ಎಪಿಸೋಡ್ ಮಾಡಿದೀವಿ. ಆಮೇಲೆ ತಿರುಪಾವೈ ಅಂತ ಒಂದು ಆಂಡಾಳು ಕೃಷ್ಣನ್ ಪ್ರೀತಿಸೋದು ಮಾಡಿದೀವಿ. ಆಮೇಲೆ ಒಂದು ಹಳ್ಳಿ ಮಾಡಿದೀವಿ. ಅಮೆರಿಕಾನಲ್ಲಿ ಬೊಂಬೆ ಪಾರ್ಕ್ ಮಾಡಿದೀವಿ. ಅಮೆರಿಕಲ್ಲಿ ಮಕ್ಕಳು ಹೇಗೆ ಆಟ ಆಡ್ತಾರೆ ಅಂತ ಮಾಡಿದೀವಿ. ಗೌರಿ ಮರದ ಬಾಗ್ನ ಹೆಣ್ಮಕ್ಳನ್ನ ತವ್ರಿಗೆ ಕರೆಯೋದು ಅಂತ ಒಂದು ಕಾನ್ಸೆಪ್ಟ್ ಇದೆ. ಗಣಹೋಮ ಅಂತ ಒಂದು ಮಾಡಿದೀವಿ. ಒಂದು ಸ್ಕೂಲ್ ಮಾಡಿದೀವಿ. ಓಕೆ, ಏನ್ ಸಂದೇಶ ಸಾರಕ್ಕೆ ಅಂತ ಇದು ಏನ್ ಸಂದೇಶವನ್ನ ನೀವು ಕೊಡ್ಬೇಕು? ಈಗ ಸಾಕಷ್ಟು ಜನ ಬರ್ತಾರೆ ಅಂತ ಹೇಳಿದ್ರೆ ಬಂದಾಗ ಪ್ರತಿಯೊಬ್ಬರಿಗೂ ವಿವರಿಸ್ತೀನಿ. ಯಾಕೆಂದ್ರೆ ಮಹಾಭಾರತದಲ್ಲಿ ಕೆಲವ್ರಿಗೆ ಏನು ಗೊತ್ತೇ ಇಲ್ಲ. ಈ ಒಂಥರ ಕೃಷ್ಣನ್ ಸಹಾಯ ಕೇಳಕ್ ಹೋಗ್ತಾರೆ. ಎಷ್ಟೋ ಜನ ಮಹಾಭಾರತ ಓದೇ ಇಲ್ದೇ ಇರೋರು ಇದ್ದಾರೆ. ವಿಷ್ಣು ಸಹಸ್ರನಾಮ ಯಾರು ಹೇಳಿದ್ರು ಅಂತ ಗೊತ್ತಿಲ್ಲದೆ ಇರೋ ಜನ ಇದ್ದಾರೆ. ಭೀಷ್ಮ ಕೊನೆಯಲ್ಲಿ ವಿಷ್ಣು ಸಹಸ್ರನಾಮ ಹೇಳ್ತಾನೆ ಸಾಯಕ್ ಮುಂಚೆ, ಯುದ್ಧ ಆದ್ಮೇಲೆ. ಸೊ ಅದು ಸಂದೇಶ ಜನಗಳಿಗೆ ಅಟ್ಲೀಸ್ಟ್ ಸ್ವಲ್ಪ ಗೊತ್ತಾಗ್ಲಿ ಅಂತ ಹೇಳಿತೀವಿ. ಮಹಾಭಾರತ ಅಂದ್ರೆ ಬದುಕು. ಮಹಾಭಾರತ ನಮ್ಮ ಬದುಕಿಗೆ ತುಂಬಾ ಇದಾಗಿ ಸಮೀಕರಿಸ್ಕೋಬಹುದು. ಮಹಾಭಾರತದ ಎಲ್ಲ ಪಾತ್ರಗಳನ್ನು ನಾವಾಗ್ಬೋದು, ಎಲ್ಲ ಪಾತ್ರಗಳು ನಾವು ಮಹಾಭಾರತದಲ್ಲಿ ಇದ್ದಿರ್ಬೋದು. ಈಗ ಕೃಷ್ಣ ಹುಟ್ಟಿದಾಗ ಏನ್ ಮಾಡ್ಬೇಕು, 8ನೇ ಮಗು ಏನ್ ಮಾಡ್ಬೇಕು, ಕಂಸ ಕೊಂದ್ಬಿಡ್ತಾನೆ ಅಂತ ವಸುದೇವನಿಗೆ ಆತಂಕ ಇರುತ್ತೆ, ಇದಿರುತ್ತೆ. ಅದನ್ನ ಹೇಗಾದ್ರೂ ಪಾರ್ ಮಾಡ್ಬೇಕು ಅಂತ ಇರುತ್ತೆ. ಅವನು ಧೃತಿಗೆಟ್ಟಾಗ ದೈವ ಅವನಿಗೆ ಸಹಾಯ ಮಾಡುತ್ತೆ. ಯಮುನೆ ದಾರಿ ಬಿಡ್ತಾಳೆ. ವಾಸುಕಿ ಮಗುವಿನ ಹೆಡೆ ಮೇಲೆ ಇದು ಕಲ್ಪನೆ ಇದ್ದಿರ್ಬೋದು, ಬಟ್ ಅದ್ರ ಹಿಂದೆ ಇರೋ ಒಂದು ತತ್ವ ಇದೆಯಲ್ಲ, ಕಷ್ಟ ಬಂದಾಗ ದೇವರಾದ್ರೂ ಸಹಾಯ ಮಾಡ್ತಾನೆ. ನಂಬಿಕೆ ಮೇಲೆ ನಾವು ಬದುಕೋದು. ಆದ್ರಿಂದ ದೈವ ಸಹಾಯ, ದೈವ ಸಹಾಯ ಆ ಒಂದು ಟೈಟಲ್. ತಿರುಗಿ ಮಹಾಭಾರತದ ತುಂಬಾ ಮುಖ್ಯವಾದ ಘಟ್ಟ. ಕೃಷ್ಣ ಇಲ್ಲದೆ ಮಹಾಭಾರತ ಇಲ್ಲ. ಹೌದು. ನೆಕ್ಸ್ಟ್ ಏನು ಘಟ್ಟ ಅಂತಂದ್ರೆ ಕೌರವ ಪಾಂಡವರು ಜೂತ. ಪಗಡೆ ಇಲ್ದೇನೂ ಮಹಾಭಾರತ ಇಲ್ಲ. ಪಗಡೆ ಆಗಿಲ್ದೇ ಮಹಾಭಾರತ ಮುಂದುವರಿಯಕ್ಕೆ ಚಾನ್ಸ್ ಇರಲಿಲ್ಲ. ಆದ್ರಿಂದ ಕೌರವರು ಧರ್ಮರಾಯ ಮತ್ತು ದುರ್ಯೋಧನ ಜೂಜಾಡೋದನ್ನ ಒಂದು ಚಿಕ್ಕದೊಂದು ರೂಪಕ ಮಾಡಿಟ್ಟಿದ್ವಿ. ಅದಾದ್ಮೇಲೆ ಕೃಷ್ಣನ ಹತ್ರ ದುರ್ಯೋಧನ ಮತ್ತೆ ಅರ್ಜುನ ಇಬ್ರು ಸಹಾಯ ಕೇಳಕ್ ಹೋಗ್ತಾರೆ. ಕೃಷ್ಣ ಯಾರಿಗೇನ್ ಬೇಕಾದ್ರೂ ಕೊಡ್ತೀನಿ ಅಂತ ಮೊದಲೇ ವಾದ ಮಾಡಿರ್ತಾನೆ. ಅವನು ಹೋದಾಗ ಇವರಿಬ್ರು ಹೋದಾಗ ಕೃಷ್ಣ ಮಲಗಿರ್ತಾನೆ. ದುರ್ಯೋಧನ ಅವನ ತಲೆ ಹತ್ರ ಕುತ್ಕೋತಾನೆ. ಯಾಕಂದ್ರೆ ನಾನು ಹಸ್ತಿನಾಪುರದ ಸಾಮ್ರಾಟ, ನಾನು ತಲೆ ಹತ್ರ ಕುತ್ಕೋಬೇಕು, ನನ್ನ ಗೌರವಕ್ಕೆ ಅದು ಕಾಲ ಅಥವಾ ಬೇರೆ ಕಡೆ ಕುತ್ಕೊಂಡ್ರೆ ಧಕ್ಕೆ ಅಂತ ಅವನು ತಲೆ ಹತ್ರ ಕುತ್ಕೋತಾನೆ. ಅರ್ಜುನ ಬರ್ತಾನೆ. ಅರ್ಜುನ ಕೃಷ್ಣನ್ ಕಾಲ ಹತ್ರ ಕುತ್ಕೋತಾನೆ. ಕೃಷ್ಣ ನಿದ್ದೆಯಿಂದ ಎದ್ದ ತಕ್ಷಣ ಫಸ್ಟ್ ನೋಡೋದು ಅರ್ಜುನನ. ಅರ್ಜುನ ನೋಡಿ ಏನ್ ಬೇಕು ಅಂತ ಕೇಳ್ತಾನೆ. ಅರ್ಜುನ ನೀನೊಬ್ಬ ಇದ್ರೆ ಸಾಕಪ್ಪ, ನನ್ಗೆ ಇದು ಹೇಳ್ತೀನಿ ಅಂತಾನೆ. ಸರಿ, ದುರ್ಯೋಧನನ್ಗೆ ಯಾವ್ದು ಸೈನ್ಯ ಎಲ್ಲ ಬೇಕು. ಆಮೇಲೆ ದುರ್ಯೋಧನ ಕೃಷ್ಣನ್ ಕೇಳ್ತಾನೆ, ನಾನು ಸಾಮ್ರಾಟ ಬಂದಿದ್ರು, ಚಕ್ರವರ್ತಿ ಬಂದಿದ್ರು, ನೀನ್ ನನ್ನನ್ನು ಮಾತಾಡ್ಸಿದೆ, ಅರ್ಜುನನ್ ಮಾತಾಡ್ಸಿ ನನ್ನ ಅವಮಾನ ಮಾಡಿದೆ ಅಂತ. ಅಲ್ಲ, ನೀನು ಅದನ್ನ ತಪ್ಪು ತಿಳ್ಕೊಡಿ ಅಂತ ಕೃಷ್ಣ ಹೇಳ್ತಾನೆ. ಯಾಕೋ ಮಲಗಿರುವಾಗ ಫಸ್ಟ್ ನನ್ಗೆ ಕಾಣಿಸಿದ್ದು ಅರ್ಜುನ, ಹಾಗಾಗಿ ಅರ್ಜುನನ್ ಕೇಳಿದೆ. ಇದು ಇನ್ನೊಂದು ಏನು ಸೂಚಿಸುತ್ತೆ ಅಂದ್ರೆ ವಿನಯ ಇದ್ರೆ ಎಲ್ಲ ಯಾವಾಗಲಾದ್ರೂ ವಿಜಯ ಸಿಗತ್ತೆ. ವಿನಯ ಒಂದು ಇಂಪಾರ್ಟೆಂಟ್. ಎಷ್ಟಾದ್ರೂ ಕಲೀಲಿ. ಈ ಮಹಾಭಾರತ ಹೇಳೋ ಪಾಠಗಳು ನನಗನ್ಸಿದ್ದು ಅಥವಾ ನಮಗೆ ಅಪೀಲ್ ಆಗಿದ್ದು. ಅದಾದ್ಮೇಲೆ ಕುರುಕ್ಷೇತ್ರ ಯುದ್ಧ ಇಲ್ಲದೆ ಮಹಾಭಾರತ ಇಲ್ವಲ್ಲ. ಹೌದು. ಆದ್ರಿಂದ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ಕೆಳಗಡೆ ಶಸ್ತ್ರ ಕೆಳಗಡೆ ಇರ್ತಾನೆ. ಕೃಷ್ಣ ಅವನು ಭಗವದ್ಗೀತೆ ಉಪದೇಶ ಮಾಡ್ತಾನೆ. ಭಗವದ್ಗೀತೆ ಬದುಕಿನ ಸಾರ. ಮನುಷ್ಯ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನೋದನ್ನ ಸಾರೋದು ಭಗವದ್ಗೀತೆ. ಅದು ತುಂಬಾ ಪ್ರಮುಖವಾದ ಘಟ್ಟ ಅಂತ. ಆಮೇಲೆ ನೆಕ್ಸ್ಟ್ ಘಟ್ಟ ಯುದ್ಧ ಎಲ್ಲ ಆದ್ಮೇಲೆ ಭೀಷ್ಮನ ಶರಶ್ರಯ್ಯ ಬರ್ತಾರೆ. ಪಾಂಡವರು ಕೃಷ್ಣ ಬರ್ತಾರೆ. ಬಂದು ಮುಂದಿನ ಏನ್ ಮಾಡ್ಬೇಕು ಏನು ಅಂತ ಸಲಹೆ ಕೇಳ್ತಾರೆ. ಅವಾಗ ಆ ಕೃಷ್ಣನ ರೂಪ ಕಂಡು ಭೀಷ್ಮ ಅವನನ್ನ ಸ್ತುತಿ ಮಾಡ್ತಾನೆ. ಅದು ವಿಷ್ಣು ಸಹಸ್ರನಾಮ ಹುಟ್ಟಿದಲ್ಲಿ. ಈಗ ತುಂಬಾ ಪ್ರಮುಖವಾದ ಇದು ಅಂತ ಅನ್ಕೊಳ್ಳೋ ವಿಷ್ಣು ಸಹಸ್ರನಾಮ ಹುಟ್ಟಿದ್ಗಳಿಗೇನು ಮಹಾಭಾರತದಲ್ಲಿ ಪ್ರಮುಖವಾದ ಅಂಶ ಈ 5 ಎಪಿಸೋಡ್ ನಾವು ಮಾಡಿರೋದು. ಅಂದ್ರೆ ಪ್ರತಿ ವರ್ಷ ಕೂಡ ಬೇರೆ ಬೇರೆ ಥೀಮ್ ಮಾಡ್ತೀವಿ, ಬೇರೆ ಬೇರೆ ಕಾನ್ಸೆಪ್ಟ್. ನೆಕ್ಸ್ಟ್ ಇಯರ್ಗೆ ಏನ್ ಮಾಡ್ಬೇಕು ಅಂತ ಇವಾಗಿಂದ ಯೋಚನೆ ಮಾಡಿರ್ತೀವಿ. ಒಂದು ವರ್ಷದ ಒಂದು ಪ್ರಿಪರೇಷನ್ ನವರಾತ್ರಿ ಅಥವಾ ದಸರಾ ಹಬ್ಬ ಮಾಡೋದು 1 ತಿಂಗಳಿಗೆ ಮುಂಚಿಂದ ಶುರು ಮಾಡ್ಕೊಂಡು ಕೆಲಸ ಮಾಡ್ತೀವಿ. ಮನೇಲಿ ಎಲ್ಲರದು ಕೆಲಸ ಇದೆ ಇದರಲ್ಲಿ. ಓಕೆ, ಇನ್ನೊಂದು ನನ್ನ ಚಿಕ್ಕ ಡೌಟ್ ಇರುವಂತದ್ದು, ಈಗ ಬೊಂಬೆ ಸಾಕಷ್ಟು ವರ್ಷ 50 ವರ್ಷದಿಂದ ನೀವು ಸಂಗ್ರಹ ಮಾಡ್ತಾ ಬರ್ತಾ ಇದ್ದೀರಿ. ಏನೋ ಒಂದಾಯ್ತು, ಅದಕ್ಕೆ ಸ್ವಲ್ಪ ಬಿದ್ದಂತ ಸಂದರ್ಭದಲ್ಲಿ ಗೊಂಬೆ ಕ್ರ್ಯಾಕ್ ಆಗುವಂಥದ್ದು ಇರ್ಬೋದು. ಅಂಥ ಬೊಂಬೆಗಳನ್ನ ಇಡುವ ಹಾಗಿಲ್ವಾ? ಇಲ್ಲ, ಭಿನ್ನ ಆಗಿರೋ ಬೊಂಬೆನ ಪೂಜೆ ಮಾಡೋ ಹಾಗಿಲ್ಲ. ಓಕೆ, ಅವೆಲ್ಲ ಸಂಪ್ರದಾಯ. ಅದಕ್ಕೆ ಕೇರ್ಫುಲ್ ಆಗಿ ಬೊಂಬೆನ್ ಬೇರೆ ಯಾರು ಹ್ಯಾಂಡಲ್ ಮಾಡಕ್ ನಾವು ಕೊಡೋದೇ ಇಲ್ಲ. ಸೂಕ್ಷ್ಮ ನಾವೇ ಮಾಡ್ಕೊಳ್ಳೋದು. ಭಾಗ್ಯಲಕ್ಷ್ಮಿ ಅವರೇ ಹಾಗೆ ರಮೇಶ್ ಅವರೇ, ಸಾಕಷ್ಟು ಬೊಂಬೆಗಳ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ ಮೇಡಮ್, ನಿಮ್ಗೂ ಧನ್ಯವಾದ. ನಿಮ್ಮ ಜನಶ್ರೀ ವಾಹಿನಿಗೂ ತುಂಬಾ ಧನ್ಯವಾದಗಳು.
ವೀಕ್ಷಕರೇ, ಬೊಂಬೆಗಳ ಬೊಂಬಾಟ್ ಲೋಕದಲ್ಲಿ ಬೊಂಬೆಗಳ ಕುರಿತಾಗಿ ಸಾಕಷ್ಟು ಮಾಹಿತಿ ಜೊತೆಗೆ ಮನರಂಜನೆ ಕೂಡ ಪಡೆದುಕೊಂಡಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.